ಧಮ್ಕಿ ಧಮಾಲ್ ಆಫರ್ ಅಲ್ಲಿ ನಿಮ್ಗೆ ಏನಾದ್ರು ಕಾರ್ ಬೇಕಾ? ನಿಮ್ಗೆ ಬೆಂಗಳೂರಲ್ಲಿ ಸಿಗುತ್ತೆ. ಬೆಂಗಳೂರಲ್ಲಿ ಯಾವ ಶೋರೂಮ್ ಸಿಗುತ್ತೆ ಎಲ್ಲಾನು ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಇವಾಗ ಕಾರ್ ಬಗ್ಗೆ ಡೀಟೇಲ್ ಕೊಟ್ಬಿಡೋಣ ಸರ್. ಚೆವ್ರಲೆಟ್ ಬೀಟ್ ಸರ್, ಚೆವ್ರಲೆಟ್ ಬೀಟ್ ಅಲ್ಫಾ ಕಾರ್ಸ್ಗೆ ಬನ್ನಿ. 2012 ಅದನ್ನು ಡೀಸೆಲ್ ಗಾಡಿ, 25 ಮೈಲೇಜ್ ಬರುವ ಗಾಡಿ. 12 ಮಾಡೆಲ್ ಗಾಡಿ, 25 ಮೈಲೇಜ್ ಬರುವ ಗಾಡಿ, 0 ಡೌನ್ ಪೇಮೆಂಟ್ ನಲ್ಲಿ ಡೀಸೆಲ್ ಗಾಡಿ. ಅದನ್ನು ಬರೀ 12 ಮಾಡೆಲ್ ಹೇಳಿ 1,60,000. 1,60,000ಗೆ 12 ಮಾಡೆಲ್ ಕೊಡ್ಬಿಡ್ತೀನಿ. 0 ಡೌನ್ ಪೇಮೆಂಟ್ ನಲ್ಲಿ ಲೋನೇ ಆಗ್ಬಿಡುತ್ತೆ. ₹1 ಕೊಡಬೇಡಿ, ಗಾಡಿ ಎತ್ಕೊಂಡು ಹೋಗ್ತಾ ಇದೆ. ಓನರ್ ಎಷ್ಟಿದೆ ಇದು ಸರ್? ಓನರ್ ಸೆಕೆಂಡ್, ಎಲ್ಲ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್, ಡಿಫಾಗರ್ ಎಲ್ಲ ಪೂರ್ತಿ ಫ್ಯೂಚರ್ಸ್ ಸಮೇತ ಬರುತ್ತೆ ಗಾಡಿ. ಅಷ್ಟು ಫ್ಯೂಚರ್ಸ್ ಇರುವ ಗಾಡಿ ನಿಮ್ಗೆ ಬರೀ 25 ಬರುವ 12 ಮಾಡೆಲ್ ಡೀಸೆಲ್ ಬೀಟ್ 1,60,000 ಕೊಡ್ತೀನಿ. ಬನ್ನಿ ಇನ್ನೊಂದು ಗಾಡಿ ತೋರಿಸ್ತೀನಿ. 2009 ಮಾಡೆಲ್ ಡೀಸೆಲ್ ಗಾಡಿ 1,00,000ಗೆ ಬನ್ನಿ. 1,00,000ಕ್ಕೆ ಡೀಸೆಲ್ ಗಾಡಿ ಅಂತ ಹೇಳಿರಲ್ವಾ, ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ. ಯಾವ ಸರ್ ಅದು 1,00,000 ಗಾಡಿ? ಇದೇ ಸರ್ 2009 ಮಾಡೆಲ್ ಸ್ಪೋರ್ಟ್ಸ್. ಅದನ್ನು ಸ್ಪೋರ್ಟ್ಸ್ ವೆಹಿಕಲ್ ತರ ಒಂದು ಜಮಾನಲ್ಲಿ ಇದು. ಪೊಪೊಂಡೋ, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಡೀಸೆಲ್ ಗಾಡಿ, ಅದನ್ನು ಮೈಲೇಜ್ ಬರುವ ಗಾಡಿ. 9 ಮಾಡೆಲ್ ಗಾಡಿ, ಅದನ್ನು 9 ಮಾಡೆಲ್ ಗಾಡಿ 3-4 ಕೊಡಲ್ಲ ಮಾರ್ಕೆಟ್ ಒಳಗಡೆ. ನಾನು 9 ಮಾಡೆಲ್ ಗಾಡಿ 1,00,000 ಕೊಡ್ತೀನಿ ಸರ್, ಬರೀ ಒಂದೇ 1,00,000ಗೆ. ಫೋರ್ಡ್ ಐಕಾನ್. ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ ಓಡಿರೋದು 78,000 ಓಡಿದೆ ಸರ್ ಅಷ್ಟೇ. ಓನರ್ ಎಷ್ಟಾಗಿದೆ ಇದು? ಸೆಕೆಂಡ್ ಓನರ್ ಸರ್. 120+ ಮೈಲೇಜ್ ಅಂತೂ ಬಂದೇ ಬರುತ್ತೆ 100% ಸರ್. ಓಕೆ, ಬನ್ನಿ ಇನ್ನೊಂದು ವ್ಯಾಗನರ್ ತೋರಿಸ್ತೀನಿ. ನ್ಯೂ ಶೇಪ್ದು ಬರೀ 1,80,000. 1,80,000ಗೆ ನ್ಯೂ ಶೇಪ್ 10 ಮಾಡೆಲ್ ವ್ಯಾಗನರ್ ಕೊಡ್ಬಿಡ್ತೀನಿ. ಬನ್ನಿ ಸರ್ ತೋರ್ಸೋಣ. ಕಡಿಮೆ ಪ್ರೈಸ್ ಅಲ್ಲಿ ಮಾರುತಿ ಸುಜುಕಿ ವ್ಯಾಗನರ್ ಹಿಂದೆನೇ ಹೇಳಿದ್ರು, ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ. ಮಾರ್ಕೆಟ್ ನಲ್ಲಿ 7,80,000 ಇಲ್ಲ, ಕಮ್ಮಿ ಇಲ್ಲ. ಡೈರೆಕ್ಟ್ ಫಿಕ್ಸ್ ಪ್ರೈಸ್ 1,80,000. LXi ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಸೀಟ್ಸ್ ಎಲ್ಲ ಹೊಸದಿದೆ. ಗಾಡಿ ಬ್ರ್ಯಾಂಡ್ ನ್ಯೂ ತರ ಇದೆ. ಬರೀ 1,80,000ಗೆ ಮಾರುತಿ ಸುಜುಕಿ ವ್ಯಾಗನರ್ ಕೊಡ್ಬಿಡ್ತೀನಿ ಸರ್. ಮಾಡಲ್ ಯಾವ್ದು ಸರ್ ಇದು? ಸರ್ ಮ್ಯಾಗ್ನರ್ ಮಾಡೆಲ್ 2010 ಮಾಡೆಲ್, ಅದು ನ್ಯೂ ಶೇಪ್ ಗಾಡಿ ಸರ್ ಇದು. ಓಕೆ, ಓನರ್ ಎಷ್ಟಾಗಿದೆ? ಎಷ್ಟು ಓಡಿದೆ? ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, 68,000 ಕಿಲೋಮೀಟರ್ ಓಡಿದೆ. 68,000 ಕಿಲೋಮೀಟರ್ ಓಡಿದೆ. ಬರೀ 1,80,000. 7,80,000 ಇಲ್ಲ, 1,80,000ಗೆ 2010 ಮಾಡೆಲ್ ನ್ಯೂ ಶೇಪ್, ಅದನ್ನು ಮಾರುತಿ ವ್ಯಾಗನರ್ ಕೊಡ್ತೀನಿ ಸರ್. ಓಕೆ, ಬನ್ನಿ ಇನ್ನೊಂದು ಗಾಡಿ ತೋರಿಸ್ತೀನಿ. ಜಬರ್ದಸ್ತ್ ಪ್ರೈಸ್ಗೆ ಸೂಪರ್ ಸನ್ ರೂಫ್, 8 ಹೇರ್ ಬ್ಯಾಗ್ ಎಲ್ಲ ಇರುವ ಗಾಡಿ ಬರೀ 3,00,000ಗೆ. ಬನ್ನಿ ಸರ್, ಪ್ರೀಮಿಯಂ ಗಾಡಿ ಬೇಕು, ಸನ್ ರೂಫ್ ಗಾಡಿ ಬೇಕು. 1 ಹೇರ್ ಬ್ಯಾಗ್ ಇಲ್ಲ, 2 ಹೇರ್ ಬ್ಯಾಗ್ ಇಲ್ಲ, 3 ಹೇರ್ ಬ್ಯಾಗ್ ಇಲ್ಲ, 4 ಹೇರ್ ಬ್ಯಾಗ್ ಇಲ್ಲ, 6 ಹೇರ್ ಬ್ಯಾಗ್ ಇಲ್ಲ, 8 ಹೇರ್ ಬ್ಯಾಗ್. ಫುಲ್ಲಿ ಫ್ಯೂಚರ್, ಫುಲ್ಲಿ ಸೆಕ್ಯೂರ್ಡ್ ವೆಹಿಕಲ್. ಒಂದು BMW ಬೆನ್ಸ್ ತರ ಸನ್ ರೂಫ್ ಗಾಡಿ ಎಲ್ಲ. ಇಷ್ಟು ಲಕ್ಸುರಿಯಸ್ ಗಾಡಿ ಬರೀ ಎಷ್ಟಿಗೆ ಹೇಳಿ? ಎಷ್ಟಿಗೆ ಸರ್? 30 ಲಕ್ಷ ಸರ್ ಶೋರೂಮ್. 30 ಲಕ್ಷದ ಗಾಡಿ ಡೈರೆಕ್ಟ್ 10%ಗೆ ಕೊಟ್ಬಿಡ್ತೀನಿ. ಓಕೆ, 3 ಲಕ್ಷಗೆ ಬರೀ 3 ಲ್ಯಾಕ್ಗೆ ಸೂಪರ್ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ಕೊಡೋದು ಸಾಧ್ಯ ಇಲ್ಲ. ನಂಬರ್ ತೋರಿಸ್ಬಿಡಿ ಸ್ವಲ್ಪ. ಕರ್ನಾಟಕ ನಂಬರ್, ಏನಾದ್ರು HR ಗುಜರಾತ್ ನಂಬರ್ ಅಂತ ತಿಳ್ಕೊಂಡಿರ್ತಾರೆ. ನಮ್ಮ ಹತ್ರ HR ಗುಜರಾತ್ ಯಾವ್ದು ಔಟ್ ಸ್ಟೇಟ್ ವೆಹಿಕಲ್ ಇಲ್ಲ, ಪ್ಯೂರ್ ಕರ್ನಾಟಕ ಬಿಸ್ಲರಿ ವಾಟರ್ ತರ. ಮಾಡಲ್ ಯಾವ್ದು ಇದು ಸರ್? 2010 ಮಾಡೆಲ್, ಸನ್ ರೂಫ್, 8 ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಸ್ಟ್ಯಾಂಡಿ, ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲ್. ಬರೀ ಓಡಿರೋದು 78,000 ಕಿಲೋಮೀಟರ್. ಈ ಗಾಡಿ ನಿಮ್ಮಿಷ್ಕರಿಗೆ ಬರೀ ಡೈರೆಕ್ಟ್ ಆಗಿ 3 ಲಕ್ಷಗೆ ಒಂದೇ ಶಾರ್ಟ್ 3 ಲಕ್ಷಗೆ ಕೊಡ್ತೀನಿ. ಇನ್ನೊಂದು ಗಾಡಿ 2017 ಮಾಡೆಲ್ 19,000 ಓಡಿರೋದು ಬರೀ 7,30,000 ಕೊಡ್ತೀನಿ. ಬನ್ನಿ ಜೊತೆನಲ್ಲಿ. ಡ್ಯಾಟ್ಸ್ ಅಂಡ್ ರೆಡಿಗೋ K04 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಸರ್. ಇದು ಸರ್ 2017 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ದು 29,000 ರೆಕಾರ್ಡೆಡ್ ಓಡಿದೆ. ಶೋರೂಮ್ ರೆಕಾರ್ಡೆಡ್ ಓಡಿದೆ 29,000. ಸಿಂಗಲ್ ಓನರ್ 17 ಮಾಡೆಲ್ ಗಾಡಿ. ಮಾರ್ಕೆಟ್ ನಲ್ಲಿ 330 ಸಾಧ್ಯ ಇಲ್ಲ, 730ಗೆ ಬರೀ 2,30,000ಗೆ ಪೆಟ್ರೋಲ್ ವೇರಿಯಂಟ್ 29,000 ಓಡಿರೋ ಗಾಡಿ ನಿಮಗೆ ಕೊಟ್ಬಿಡ್ತೀನಿ ಸರ್. ಓಕೆ, ನೀವು ನೋಡಿ ಯಾರಾದ್ರೂ ಮಾಡೆಲ್ ಗಾಡಿಗಳು ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತೀರಾ, ಖಂಡಿತವಾಗಿ ನಿಮ್ಗೆ ಸಿಗುತ್ತೆ. ಲೋನು ಸರ್ ಇದಕ್ಕೆ? ಸರ್ ಲೋನ್ 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡೋ ಬಿಡೋಣ ಸರ್. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಪವರ್ ವಿಂಡೋ ಇವೆಲ್ಲನೂ ಕೂಡ ಇದರಲ್ಲಿ ಕಾಮನ್ ಆಗಿರುತ್ತೆ. 20+ ಮೈಲೇಜ್ ಬರುವಂತ ಗಾಡಿ ಇದಾಗಿರುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಫ್ಯಾಮಿಲಿ ಕಾರು, ಅದು ಕೂಡ ಕಡಿಮೆ ಬಜೆಟ್ ಅಲ್ಲಿ. ಇದ್ರ ಬಗ್ಗೆ ಡೀಟೇಲ್, ಯಾವ ಗಾಡಿ, ಏನ್ ಮಾಡೆಲ್, ಎಷ್ಟು ಓಡಿದೆ, ಗಾಡಿ ನೇಮ್ ಏನು, ಇದೆಲ್ಲದ್ರ ಬಗ್ಗೆ ಡೀಟೇಲ್ ಈಗ ತಿಳಿಸ್ಕೊಡ್ತೀವಿ ಸರ್. ಇದ್ರ ಬಗ್ಗೆ ಡೀಟೇಲ್. 2013 ಮಾಡೆಲ್ 7 ಸೀಟರ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಇದು ಓಡಿರೋದು 68,000 ರೂಪಾಯಿ, 68,000 ಕಿಲೋಮೀಟರ್. ಎಲ್ಲ 4 ಪೌಂಡ್, ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್, ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಮೆಟಾಲಿಕ್ ಗ್ರೇ ಕಲರ್ ಗಾಡಿ ಇದು, ಎಲಿಫೆಂಟ್ ಗ್ರೇ ಕಲರ್ ಗಾಡಿ. ಗಾಡಿ ಬಗ್ಗೆ ಮಾತಾಡೋದು ಏನು ಅವಶ್ಯಕತೆನೇ ಇಲ್ಲ ಸರ್. ಇದು 7 ಸೀಟರ್ ವೆಹಿಕಲ್ 5 ಸೀಟರ್ ಪ್ರೈಸ್ ನಲ್ಲಿ ಕೊಡ್ತೀನಿ. ಎಷ್ಟಿಗೆ ಕೊಡ್ತೀನಿ ಹೇಳಿ? ಬರೀ 3,20,000ಗೆ 7 ಸೀಟರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 13 ಮಾಡೆಲ್ದು ಅದನ್ನು. ಓಕೆ, 3,20,000ಕ್ಕೆ ನಿಮಗೆ ಚೆವ್ರಲೆಟ್ ಎಂಜಾಯ್ ಅಂದ್ರೆ ನಿಮ್ಗೆ ಇದು ಬಂದು 7 ಸೀಟರ್ ಗಾಡಿ, ಕಡಿಮೆ ಬಜೆಟ್ ಅಲ್ಲಿ ಇರುತ್ತೆ. ನೋಡಿ, ಇಂಟ್ರೆಸ್ಟ್ ತಗೋಬಹುದು. ಪೆಟ್ರೋಲ್ ಇದು ಡೀಸೆಲ್ ಸರ್? ಇದು ಸರ್ ಡೀಸೆಲ್ ಗಾಡಿ, ಅದನ್ನು ಕೊಡ್ತಾ ಇರೋದು. ಮೈಲೇಜ್ ಎಲ್ಲ ಇದು
ಆರಾಮಾಗಿ 16, 17, 18 ಬರುತ್ತೆ ಸರ್. ಲೋನ್ ಏನಾದ್ರು ಸರ್ ಇದಕ್ಕೆ? ಸರ್ 0 ಡೌನ್ ಪೇಮೆಂಟ್ ನಲ್ಲಿ ಮಾಡೋಣ ಸರ್. ಕೊಡ್ತಾ ಇರೋದು ಚಿಂದಿ ಪ್ರೈಸ್ ನಲ್ಲಿ ಸರ್. ಓಕೆ ಗುರುಗಳೇ, ಆಲ್ಟೋ 800 ಬೇಕಾ? ಅದು ಕೂಡ LX ಪೆಟ್ರೋಲ್ ವೇರಿಯಂಟ್ 20+ ಮೈಲೇಜ್ ಬರೋ ಗಾಡಿ. ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಈಗ. ಸರ್ ಆಲ್ಟೋ 800 13 ಮಾಡಲ್ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಮಾರ್ಕೆಟ್ ಒಳಗಡೆ. ಈ ಗಾಡಿ ನಿಮಗೆ ಸೆಕೆಂಡ್ ಓನರ್ ಆಗಿದೆ. 61,500 ಕಿಲೋಮೀಟರ್ ಓಡಿದೆ ಗಾಡಿ. ಪವರ್ ಸ್ಟೇರಿಂಗ್ AC ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ತುಂಬಾ ಜಬರ್ದಸ್ತ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇದು ಪ್ರೈಸಿಂಗ್ ತುಂಬಾ ಶಾಕಿಂಗ್ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್. ಏನಿದೆ ಸರ್ಪ್ರೈಸ್ ಆಗ? ಸರ್ 13 ಮಾಡಲ್ ಅದು ನ್ಯೂ ಶೇಪ್ ಆಲ್ಟೋ 800 ಇದು. ಈ ಪ್ರೈಸಿಂಗ್ ಬಂದು ನಿಮ್ಗೆ ಬರೀ 2,35,000 ಕೊಡ್ಬಿಡ್ತೀನಿ. 2,35,000ಗೆ ಕೊಡ್ಬಿಡ್ತೀನಿ. ಫಿಕ್ಸ್ ಆಗಿರುತ್ತೆ ಸರ್. ಓಕೆ, 2,35,000ಕ್ಕೆ ನಿಮಗೆ ಮಾರುತಿ ಸುಜುಕಿ ಆಲ್ಟೋ 800 ಸಿಗುತ್ತೆ ನೋಡಿ. ಇಂಟ್ರೆಸ್ಟ್ ಕರೆ ಮಾಡಬಹುದು. ಆಲ್ಟೋ ಬೇಡವಾ? ಯುಂಡೈ ಅವ್ರ ಗಾಡಿ ಬೇಕಾ? ಇಯಾನು ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು KA04 ರಿಜಿಸ್ಟರ್ಡ್ ವೆಹಿಕಲ್, ವೈಟ್ ಕಲರ್ ಗಾಡಿ. ಅದು ಕೂಡ ನಿಮ್ಗೆ ಇದು ವಿತ್ LPG ಫಿಟೆಡ್ ಗಾಡಿ ಇದು. ಹೌದು ಸರ್. ಡೀಟೇಲ್ ಸರ್ ಇದು? ಸರ್ LPG ಗಾಡಿ, LPG ಪ್ಲಸ್ ಪೆಟ್ರೋಲ್ ಗಾಡಿ ಇದು. 2013 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. 56,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್ ಗಾಡಿ ಇದು. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ವೈಟ್ ನು ಇದೆ ನೋಡಿ. ಇಲ್ಲಿ ಆಂಟೆನಾ ಕನೆಕ್ಟ್ ಆಗಿಲ್ಲ ಅಂದ್ರೆ ಇದು ಕನೆಕ್ಷನ್ಗೆ ಒಳ್ಳೆ ಫ್ಯಾನ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಈ ಗಾಡಿ ಬರೀ ನಿಮ್ಮಿಷ್ಕರಿಗೆ ಬರೀ 7,40,000ಗೆ ಚಾನ್ಸೇ ಇಲ್ಲ ಸರ್. ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ ಸರ್. ಫಿಕ್ಸೆಡ್ ಆಗಿರುತ್ತೆ ಪ್ರೈಸ್. ಈ ಗಾಡಿನು ಬರೀ 7,40,000 ಆಗಿರುತ್ತೆ. 13 ಮಾಡಲ್ 56,000 ಓಡಿರೋದು ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. ಲೋನು ಸರ್ ಇದಕ್ಕೆ? 0 ಡೌನ್ ಪೇಮೆಂಟ್. ಇದು ಕೂಡ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಮಾರುತಿ ಸುಜುಕಿ ಸಿಯಾಜ್ ಅದು ಕೂಡ ನಿಮಗೆ ಕಂಪ್ಲೀಟ್ ಟಾಪ್ ಅಂಡ್ ಅಲೋವಿಲ್ಸ್ ಇರುತ್ತೆ. ಲೇರ್ ಬ್ಯಾಗ್, ABS, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲಾನು ಕೂಡ ಇರುವಂತ ಗಾಡಿ. ZXi ಅಂದ್ರೆ ಪೆಟ್ರೋಲ್ ನಿಮಗೆ ಟಾಪ್ ಎಂಡ್ ಇರುತ್ತೆ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಮಾರುತಿ ಸುಜುಕಿ ಒಳ್ಳೆ ಸಡನ್ ಗಾಡಿ ಅಂತ ಹೇಳ್ಬೋದು. ಲುಕ್ ಕೂಡ ಚೆನ್ನಾಗಿರುತ್ತೆ. ಇಂಟೀರಿಯರ್ ಕೂಡ ಜಬರ್ದಸ್ತ್ ಇರುತ್ತೆ ಕಂಟ್ರಿ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಹೇಳಿ. ಸರ್ 15 ಮಾಡಲ್ ಸಿಂಗಲ್ ಓನರ್ ZXi ಟಾಪ್ ಅಂಡ್, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ ZXi ನಿಮ್ಗೆ ಬರೀ 15 ಮಾಡಲ್ ಸಿಂಗಲ್ ಓನರ್ ZXi ಆಟೋಮೆಟಿಕ್ ಗೇರ್ಸ್ ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್ 5 lakhs. ಬರೀ 5 ಲಕ್ಷಗೆ ಮಾರುತಿ ಇಷ್ಟು ಲಕ್ಸುರಿಯಸ್ ಇದು ಶಿಫ್ಟ್ ಸಿಗಲ್ಲ ಸರ್ ನಿಮ್ಗೆ. i20 ಸಿಗಲ್ಲ. ನಾನು ಮಾರುತಿ ಸುಜುಕಿ ಸಿಯಾಜ್ ಲಕ್ಸುರಿಯಸ್ ಗಾಡಿ ಕೊಡ್ತೀನಿ ಸರ್ ಬರೀ 5 ಲಕ್ಷಗೆ. ಲೋನು ಸರ್ ಇದಕ್ಕೆ? ₹1 ಕೊಡಬೇಡಿ ಸರ್. 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಕಡಿಮೆ ಮಾಡಲ್ದು ಮಾತ್ರ ಅಲ್ಲ, ಇಲ್ಲಾಂದ್ರೆ ಲೋ ಬಜೆಟ್ ವೆಹಿಕಲ್ಸ್ ಮಾತ್ರ ಅಲ್ಲ ರೀ, ನಿಮ್ಗೆ ಒಳ್ಳೆ ಲಕ್ಸುರಿ ಗಾಡಿ ಕೂಡ ಸಿಗುತ್ತೆ. ಯಾವ್ದಪ್ಪ ಅಂದ್ರೆ ಕಿಯಾ ಸಾನೆಟ್. ನೀವು ನೋಡ್ತಾ ಇರ್ಬೋದು KA05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್, TGDI ವೇರಿಯಂಟ್ ಇದಾಗಿರುತ್ತೆ. ಡಿಫಾಗರ್ ಜೊತೆ ಬರುವಂತ ಗಾಡಿ ವಿತ್ ಅಲವೆಲ್ಸ್ ಕೂಡ ಇರುತ್ತೆ. ಪವರ್ ಸ್ಟೇರಿಂಗು, AC ಸಿಸ್ಟಮ್, ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್ ಇವೆಲ್ಲಾನು ಕೂಡ ಕಾಮನ್. ಹೇಗಿದೆ ಇಂಟೀರಿಯರ್? ಕ್ಲಾಸ್ ಆಗಿದೆ ಅಲ್ವಾ? ಸರ್ ಒಳಗಡೆ ಇಂಟೀರಿಯರ್ ತೋರಿಸಿ ಹೆಂಗಿದೆ ಅಂತ. ಸನ್ ರೂಫ್ ತೋರಿಸ್ಬಿಡಿ. ಗಾಡಿ ರೆಕಾರ್ಡೆಡ್ ಓಡಿರೋದು ಸರ್ 80,000 ರೆಕಾರ್ಡೆಡ್ ಶೋರೂಮ್ ಇಂದ ಓಡಿದೆ. ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಪುಷ್ ಬಟನ್ ಸ್ಟಾರ್ಟ್, ಅದು ಟಾಪ್ ಎಂಡ್. ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟ್, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಅನ್ಕೊಂಡ್ರೆ ಎಲ್ಲ ಫ್ಯೂಚರ್ಸ್ ಸಮೇತ. ಇದು HTX ವೇರಿಯಂಟ್ ಇದು. ಈ ಗಾಡಿ ನಿಮ್ ಇಷ್ಕರಿಗೆ ಜಬರ್ದಸ್ತ್ ಪ್ರೈಸ್ಗೆ ಕೊಡ್ಬಿಡ್ತೀನಿ ಸರ್. ಏನಿದೆ ಸರ್ ಪ್ರೈಸ್? ಈ ತರ ತಲೆ ಮೇಲೆ ಇಟ್ಕೊಳ್ಬೇಕು ಸರ್ ಕೈ. ಪ್ರೈಸ್ ನಲ್ಲಿ ನೋ ನೆಗೋಷಿಯಬಲ್. ಆ ಪ್ರೈಸ್ ಕೊಡ್ತೀನಿ. ಫಿಕ್ಸೆಡ್ ಪ್ರೈಸ್ ಮಾಡ್ಕೊಡ್ತೀನಿ. ಪ್ರೈಸ್ 9,50,000ಗೆ. ಬರೀ 9,50,000ಗೆ ನಿಮ್ಗೆ ಕಿಯಾ ಸಾನೆಟ್ ಕೊಡ್ಬಿಡ್ತೀನಿ ಸರ್. 9,50,000ಕ್ಕೆ ನಿಮ್ಗೆ ಕಿಯಾ ಸಾನೆಟ್ ಸಿಗುತ್ತೆ. ಅದು ಮಾರ್ಕೆಟ್ ಅಲ್ಲಿ ನಿಮ್ಗೆ 13-14 ಲಕ್ಷ ಇಂದ ಕಮ್ಮಿ ಇಲ್ಲ. ಸನ್ ರೂಫ್ದು, ಅದನ್ನು ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್, ಡಿಫಾಗೋ, ಸ್ಟೇರಿಂಗ್ ಕಂಟ್ರೋಲ್, ಪುಷ್ ಬಟನ್ ಸ್ಟಾರ್ಟ್ ಸಮೇತ ನಿಮ್ಗೆ ರೆಕಾರ್ಡೆಡ್ 80,000 ಓಡಿರೋ ಗಾಡಿ ಬರೀ ನಿಮ್ಮಿಷ್ಕರಿಗೆ ಎಷ್ಗೆ ಹೇಳಿ? ಬರೀ 9,50,000ಗೆ 9,50,000 ಕೊಡ್ಬಿಡ್ತೀನಿ ಸರ್. ಲೋನು ಸರ್ ಇದು? ಸರ್ ಲೋನು ಒಂದು 50,000 ಡೌನ್ ಪೇಮೆಂಟ್. ದೊಡ್ಡ ಗಾಡಿ ಅಲ್ಲ. 50,000 ಡೌನ್ ಪೇಮೆಂಟ್ ಗಾಡಿ ಮಾಡಿಸ್ಕೊಡೋಣ. ಸಿವಿಲ್ ಚೆನ್ನಾಗಿದೆ. 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಸಕ್ಕೆ ಪ್ರಯತ್ನ ಪಡೋಣ. ಓಕೆ ಸರ್. ನಮ್ಮ ಮನೇಲಿ ಇರೋದು 6 ಜನ ಸರ್. 7 ಸೀಟರ್ ತಗೊಂಡು ನಾನೇನ್ ಮಾಡ್ಲಿ? 1 ಸೀಟ್ ಎಕ್ಸ್ಟ್ರಾ ಇರುತ್ತೆ. ಬೇಡ ಸರ್, ನಮ್ಗೆ 6 ಸೀಟರ್ಸ್ ಇರುವಂತ ಗಾಡಿ ಬೇಕು ಅಂತ ಕೇಳ್ತೀರಾ? ಬನ್ನಿ, ನಿಮ್ಗೆ ಡ್ಯಾಟ್ಸನ್ ಅವ್ರದ್ದು ಗೋ ಇರುತ್ತೆ. ಇದು ಬಂದು ನಿಮ್ಗೆ 6 ಸೀಟರ್ 6 ಆಸನಗಳ ಕಾರು, ಮೈಲೇಜ್ 20+ ಬರುತ್ತೆ. ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂತ ಗಾಡಿ. ಡೀಟೇಲ್ ಸರ್ ಇದು? 6 ಸೀಟರ್ ವೆಹಿಕಲ್ ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ನಲ್ಲಿ ಕೊಡ್ಬಿಡ್ತೀನಿ. ಅದನ್ನು ಎಷ್ಟು ಪಾರ್ಕಿಂಗ್ಗೆ, ಸ್ಪೇಸ್ಗೆ ಎಲ್ಲ ಚೆನ್ನಾಗಿದೆ. ವೈಟ್ ಕಲರ್ ಗಾಡಿ ಬರೀ ನಿಮ್ಮಿಷ್ಕರಿಗೆ. ಈ ಗಾಡಿ 6 ಸೀಟರ್ ವೆಹಿಕಲ್ 2,40,000 ಕೊಡ್ಬಿಡ್ತೀನಿ. 2,40,000 7,40,000ಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಎಲ್ಲ ಇರುವ ಗಾಡಿ
7,40,000ಗೆ 15 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ ಬರೀ 7,40,000 ಕೊಡ್ಬಿಡ್ತೀನಿ ಸರ್ 6 ಸೀಟರ್ ವೆಹಿಕಲ್. ಓಕೆ 2,40,000 ನಿಮಗೆ 6 ಸೀಟರ್ ವೆಹಿಕಲ್ ಸಿಗುತ್ತೆ ನೋಡಿ. ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ರೆನಾಲ್ಟ್ ಟ್ರೈಬರ್ ನೀವೇನಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇದೀರಾ, ಸೊ ಬನ್ರಿ, ನಿಮಗೆ ಅದು ಕೂಡ ಇರುತ್ತೆ. K25 ರಿಜಿಸ್ಟರ್ಡ್ ವೆಹಿಕಲ್. ಬ್ಯಾಕ್ ಸೈಡ್ ತೋರಿಸಲ್ವಾ, ಈಗ ಬನ್ನಿ ಫ್ರಂಟ್ ಲುಕ್ ಕೂಡ ನಾವು ತೋರಿಸ್ಕೊಡ್ತೀವಿ ಯಾವ ರೀತಿ ಲುಕ್ ಅಲ್ಲಿ ಇರುತ್ತೆ ಅನ್ಬಿಟ್ಟು. ತದನಂತರ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ. ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಇದು ಬಂದು ನಿಮಗೆ 7 ಸೀಟರ್ ಗಾಡಿ, ಜೊತೆಗೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ ಅದು ಗಾಳಿ ಚೀಲ, ABS ಟಚ್ ಸ್ಕ್ರೀನ್ ಸಿಸ್ಟಮ್ ಜೊತೆ ಬರುವಂತ ಗಾಡಿ ಇದು. ಅಲೋವಿಲ್ಸ್ ಇರೋದಿಲ್ಲ ಇದರಲ್ಲಿ. ಇದ್ರ ಬಗ್ಗೆ ನಾವು ಡೀಟೇಲ್ ತಿಳ್ಕೊಳ್ಳೋಣ ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್ 2020 ಮಾಡಲ್ ವೆಹಿಕಲ್. ಓಕೆ 2020 ಮಾಡಲ್ ವೆಹಿಕಲ್ 24 ಕ್ಯಾರೆಟ್ ಬಿಸ್ಕೆಟ್ ಇದು. ಆ ತರ ಇದೆ ಗಾಡಿ, ಗನ್ ತರ ಇದೆ. ನಿಮಗೆ ಎಲ್ಲ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್, ಡಿಫಾಗರ್, ಸ್ಟೇರಿಂಗ್ ಮುಂಡ್ ಕಂಟ್ರೋಲ್, 7 ಸೀಟರ್ ವೆಹಿಕಲ್. 2020 ಮಾಡಲ್ ಯಾರು ಕೊಡಲ್ಲ ಮಾರ್ಕೆಟ್ ನಲ್ಲಿ, ಆ ಪ್ರೈಸ್ ಕೊಡ್ಬಿಡ್ತೀನಿ ಸರ್. ಓಕೆ ಸರ್ ಮಾರ್ಕೆಟ್ ನಲ್ಲಿ ಇದು 7 lakhs ಹೇಳ್ತಾರ, ಬೇಡ ಬರೀ 5,60,000ಗೆ ಕೊಡ್ಬಿಡ್ತೀನಿ ಸರ್. 5,60,000ಗೆ 2020 ಮಾಡಲ್ ಗೋಲ್ಡನ್ ಕಲರ್ದು RXT ಟಾಪ್ ಅಂಡ್ ವೇರಿಯಂಟ್ ನಿಮ್ಗೆ ಬರೀ 5,60,000ಗೆ ಫಿಕ್ಸ್ ಆಗಿರುತ್ತೆ ಸರ್ ಪ್ರೈಸ್ ನಲ್ಲಿ. ಇನ್ನೊಬ್ಬ ನಿಮ್ಗೆ ಗಾಡಿ ತುಂಬಾ ಜಬರ್ದಸ್ತ್ ಎಕ್ಸಲೆಂಟ್ ಇದೆ. ಒಂದು ಟ್ರೇಲ್ ನೋಡಿ ಆಮೇಲೆ ಗಾಡಿ ತಗೊಳ್ಳಿ ಸರ್, ಅಷ್ಟು ಜಬರ್ದಸ್ತ್ ಗಾಡಿ. 5,60,000 ಕೊಡ್ತೀವಿ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಡೌನ್ ಪೇಮೆಂಟ್ ಒಂದು 20, 30, 50,000 ತನಕ ಮಾಡಿ, ಸಿಬಿಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ನಲ್ಲಿ ಟ್ರೈ ಮಾಡಿಸ್ಕೊಡೋಣ. ಓಕೆ ಸರ್. ಮಾರುತಿ ಸುಜುಕಿ ಈಕೋ, ಅದರಲ್ಲೂ ಕೂಡ ಈಕೋ ಸ್ಟಾರ್ ಪ್ರತಿಯೊಬ್ಬರು ಕೇಳ್ತಾನೆ ಇರ್ತಾರೆ. ಅದರಲ್ಲೂ ಬಿಜಾಪುರ, ಬೀದರ್ ಅವರೆಲ್ಲ ಅಂತ ಕೇಳಂಗೆ ಇಲ್ಲ ಸರ್ ಈಕೋ ಇದೆಯಾ ಅಂತ. ನೋಡಿ, ನಿಮ್ಗೆ ಈಕೋ ಸ್ಟಾರ್ ಕೂಡ ಇವ್ರ ಹತ್ರ ತುಂಬಾನೇ ಕಡಿಮೆ ಪ್ರೈಸ್ಗೆ ಇರುತ್ತೆ. ಪೂರ್ತಿ ಗಾಡಿ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ. ಅದು ಕೂಡ ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್, 9 ಇಂಚ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ರೆ, ಆಂಡ್ರಾಯ್ಡ್ ಸಿಸ್ಟಮ್. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದೀನಿ. ಇದು ಬಂದು 7 ಸೀಟರ್ ವೆಹಿಕಲ್. ಓಕೆ 7 ಸೀಟರ್ ವೆಹಿಕಲ್ ಇದು. K19 ಅಂದ್ರೆ ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದ್ರ ಬಗ್ಗೆ ಡೀಟೇಲ್ ಸರ್ ಇದು? ಸರ್ ಇದು 2011 ಮಾಡಲ್ ಗಾಡಿ ಇದು. ಓಕೆ ಎಲಿಫೆಂಟ್ ಗ್ರೇ ಕಲರ್ ಗಾಡಿ, ತುಂಬಾ ಜಬರ್ದಸ್ತ್ ಇದೆ. ಈಕೋ ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ನಡೀತಾ ಗಾಡಿ ಇವಾಗ, ಹೆವಿ ಡಿಮ್ಯಾಂಡ್. ಎಲ್ಲ ಗುಲ್ಬರ್ಗ, ಬೀದರ್, ಹುಬ್ಳಿ, ಧಾರವಾಡ, ವಿಜಯವಾಡ ಎಲ್ಲ ಕೇಳ್ತಾ ಇರ್ತಾರೆ ಗಾಡಿ ಇದು. 2011 ಮಾಡಲ್ ಇದು ಈಕೋ. ಬರೀ ನಿಮಿಷ್ಕರಿಗೆ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ, 7,60,000 ಕೊಡ್ಬಿಡ್ತೀನಿ ಸರ್. 2,60,000ಗೆ ಈಕೋ ಕೊಡ್ಬಿಡ್ತೀನಿ. ಫಿಕ್ಸೆಡ್ ಆಗಿರುತ್ತೆ, ನೋ ಬಾರ್ಗಿಂಗ್ ಸರ್. ಲೋನು ಸರ್ ಇದಕ್ಕೆ? ಸರ್ ಲೋನ್ ಒಂದು 20-30,000 ಡೌನ್ ಪೇಮೆಂಟ್ ಕೊಡಿ, ತಗೊಂಡೋಗ್ಬಿಡಿ. ಓಕೆ 20,000 ರಿಂದ 30,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈಕೋ ಸ್ಟಾರ್ ಕೂಡ ನೀವು ಪರ್ಚೇಸ್ ಮಾಡಬಹುದು. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸರ್ ಗೇರ್ ಗಾಡಿ ಆಗಲ್ಲ ಸರ್, ಆಟೋಮೆಟಿಕ್ ಬೇಕು ಅನ್ನೋರಿಗೆ ನೀವು ನೋಡ್ತಾ ಬಹುದು. ಮಾರುತಿ ಸುಜುಕಿ ಸೆಲೆರಿಯೋ, ಅದು ಕೂಡ VXI ಪೆಟ್ರೋಲ್ ಮಿಡ್ ವೇರಿಯಂಟ್, ಆಟೋಮೆಟಿಕ್ ಗೇರ್ ಶಿಫ್ಟ್ ಇರುವಂತದ್ದು. ನಿಮ್ಗೆ ಇದರಲ್ಲಿ ಆಲ್ಫಾ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬಂದೇ ಬರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ 16-17 ಪ್ಲಸ್ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಒಳ್ಳೆ ಲುಕ್ ಅಲ್ಲಿ ಇರುವಂತ ಗಾಡಿ ಅಂತ ಹೇಳ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್, 4.0 ಪವರ್ ಸ್ಟೇರಿಂಗ್, AC ಎಲ್ಲ ಬರುವ ಗಾಡಿ. ಬರೀ 3,65,000. ಮಾರ್ಕೆಟ್ ನಲ್ಲಿ ಸಾಧ್ಯನೇ ಇಲ್ಲ ಕೊಡಕ್ಕೆ. 3,65,000ಗೆ ನಾನು ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ಗಾಡಿ, ಅದನ್ನು ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ. 3,65,000ಗೆ ನಾನು ಕೊಡ್ತೀನಿ ಸರ್. ಓಕೆ 3,65,000ಗೆ ಮಾರುತಿ ಸುಜುಕಿ ಸೆಲೆರಿಯೋ ಆಟೋಮೆಟಿಕ್ ಸಿಗುತ್ತೆ. ನೀವು ನೋಡ್ತಾ ಇರೋದು Hyundai i20 K50 ರಿಜಿಸ್ಟರ್ಡ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್, 16 ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಗೆ ಇದರಲ್ಲೂ ಕೂಡ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಸರ್? ಸರ್ 2018 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಗಾಡಿ ನಿಮ್ಗೆ ಎಲ್ಲ 4.0 ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಪೆಟ್ರೋಲ್ 58,000 ನೋಡಿರೋ ಗಾಡಿ. ಬರೀ 6 ಲಕ್ಷ, 6,18 ಮಾಡಲ್ ಕೊಡ್ತೀನಿ ಸರ್. ಓಕೆ 6 ಲಕ್ಷಕ್ಕೆ ನಿಮ್ಗೆ 18 ಮಾಡೆಲ್ ಅಂದ್ರೆ 18ನೇ ಸಾಲಿನ ಮಾಡೆಲ್ ಗಾಡಿ. 18 ಮಾಡಲ್ ಕೊಡಲ್ಲ, ನಾನು 18 ಮಾಡಲ್ ಕೊಡ್ತೀನಿ. ಓಕೆ ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ನೆಕ್ಸ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ ಡೀಸೆಲ್ ವೇರಿಯಂಟ್, K04 ರಿಜಿಸ್ಟರ್ಡ್ ವೆಹಿಕಲ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುವಂತದ್ದು. 20 ಪ್ಲಸ್ ಮೈಲೇಜ್ ಬರುವಂತ ಗಾಡಿ. ಇದ್ರ ಬಗ್ಗೆ ಡೀಟೇಲ್ ಸರ್ ಇದು? ಸರ್ ಈ ಗಾಡಿ VDI ಗಾಡಿ, 7 ಮಾಡಲ್ ಡೀಸೆಲ್ದು, ಅದನ್ನು 4.0 ಪವರ್ ಸ್ಟೇರಿಂಗ್, AC ಲೆದರ್ ಸೀಟ್ಸ್ ಎಲ್ಲ ಬರುವ ಫೀಚರ್ಸ್ ಗಾಡಿ. ಬರೀ 1,80,000 ಕೊಡಿ ಸರ್. 1,80,000ಕ್ಕೆ 1,80,000 ಕೊಡ್ಬಿಡ್ತೀನಿ ಸರ್. ಬರೀ ಶಿಫ್ಟ್ ಅದನ್ನು ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಮಾರ್ಕೆಟ್ ನಲ್ಲಿ. 1,80,000ಗೆ ಓಕೆ 1,80,000ಕ್ಕೆ ನಿಮ್ಗೆ ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಇಂಟ್ರೆಸ್ಟ್ ಕರೆ ಮಾಡಬಹುದು. ನೆಕ್ಸ್ಟ್ ನೀವು ನೋಡ್ತಾ ಇರಬಹುದು ಫೋರ್ಡ್ ಫಿಯೆಸ್ಟಾ. ಈ ಗಾಡಿ ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಂದು ನಿಮಗೆ K03 ರಿಜಿಸ್ಟರ್ಡ್ ವೆಹಿಕಲ್, ಡ್ಯೂರಾಟಾರ್ಕ್ ಇಂಜಿನ್ ಜೊತೆ ಬರುವಂತ ಡೀಸೆಲ್ ವೇರಿಯಂಟ್. ಇದು ಕೂಡ 18-20 ಪ್ಲಸ್ ಮೈಲೇಜ್ ಬರುತ್ತೆ. ಡೀಟೇಲ್ ಸರ್ ಇದು? ಮಾಡಲ್ ಇದು 2009 ಮಾಡಲ್ ಡೀಸೆಲ್ ಗಾಡಿ, 4.0 ಪವರ್ ಸ್ಟೇರಿಂಗ್, AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ. ಇದು 2010 ಮಾಡಲ್ದು. ಬರೀ ಈ ಗಾಡಿ ನಿಮಿಷ್ಕರಿಗೆ ಹೋಗಿದ ಡೈರೆಕ್ಟ್ 1,80,000 ಕೊಡ್ಬಿಡ್ತೀನಿ ಫಿಯೆಸ್ಟ್ ಅದನ್ನು. ಓಕೆ 1,80,000, 1,80,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಇಲ್ಲ ಬೇಡ ಸರ್, ನಮ್ಗೆ ಯಾವ್ದಾದ್ರು ಬೇರೆ ರೀಸೆಂಟ್ ಲಾಂಚ್ ಆಗಿರುವಂತ ಗಾಡಿ ಬೇಕು ಅನ್ನೋರಿಗೆ ನೀವು ನೋಡ್ತಾ ಬಹುದು ಮಾರುತಿ ಸುಜುಕಿ ಇಗ್ನಿಸ್ K06 ರಿಜಿಸ್ಟರ್ಡ್ ವೆಹಿಕಲ್ ಇದು.
ನಿಮ್ಗೆ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ. 18+ ಮೈಲೇಜ್ ಬರುವಂತ ಗಾಡಿ ಇದಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. 17 ಮಾಡೆಲ್ ಗಾಡಿ ಇದು. ಗಾಡಿನಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ. ನೀವು ಹೇಳೋ ತರ ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಎಲಿಫೆಂಟ್ ಗ್ರೇ ಕಲರ್ ಗಾಡಿ ಇದು. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಈ ಗಾಡಿನಲ್ಲಿ ನಾನು ಫಂಕ್ಷನ್ಗೆ ಹೋಗಿ ಬಂದೆ. ತುಂಬಾ 20+ ಮೈಲೇಜ್ ಬರ್ತಾವ ಗಾಡಿ ಇದು. ಗಾಡಿ ಇಗ್ನಿಸ್ ಜಬರ್ದಸ್ತ್ ಗಾಡಿ. ಈ ಗಾಡಿ ನಿಮ್ಮ ವಿಷ್ಕರಿಗೆ ಬರೀ 5,25,000 ಕೊಡ್ಬಿಡ್ತೀನಿ ಸರ್. 5,25,000ಗೆ. ಓಕೆ, 5,25,000ಕ್ಕೆ ನಿಮಗೆ ಮಾರುತಿ ಸುಜುಕಿ ಗಾಡಿ ಕೂಡ ಸಿಗ್ತಾ ಇದೆ. ಅದು ಕೂಡ ಇಗ್ನಿಸ್. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಜೊತೆಗೆ ಮತ್ತೊಂದು ಮಾರುತಿ ಸುಜುಕಿ ಯಾವ್ದಪ್ಪ ಅಂದ್ರೆ ಇದು ಸೆಲೆರಿಯೋ VXi. ಹಿಂದೆ ನೀವು ಆಟೋಮೆಟಿಕ್ ನೋಡಿದ್ರೆ ಇದು ಬಂದು ನಿಮಗೆ ಮ್ಯಾನ್ಯುಯಲ್ K33 ರಿಜಿಸ್ಟರ್ಡ್ ವೆಹಿಕಲ್. ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಜೊತೆ ಬರುವಂತದ್ದು. 1670+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಸರ್ ಅದು ನೀವು ಆಟೋಮೆಟಿಕ್ ನೋಡಿದ್ರು. ಆಟೋಮೆಟಿಕ್ ಬೇಡ ನಿಮಗೆ. ಸೆಲೆರಿಯೋನಲ್ಲಿ ಅದೇ ನಾನು ಮ್ಯಾನ್ಯುವಲ್ ತಗೊಂಡು ಬಂದಿದ್ದೀನಿ. ಸಿಲ್ವರ್ ಕಲರ್, ಅದು ಬ್ಲೂ ಕಲರ್. ಕಲರ್ನು ಬೇಡ ಸರ್, ಬೇರೆ ಕಲರ್ ಬೇಕು. ಸಿಲ್ವರ್ ಕಲರ್ ಮೋಸ್ಟ್ ಡಿಮ್ಯಾಂಡಬಲ್ ಕಲರ್ ಇದು. ಆ ಗಾಡಿ ಬೇಕು, ಇದನ್ನು ಕೊಡ್ತೀನಿ. ಈ ಗಾಡಿ ನಿಮಗೆ VXi ಸೇಮ್ ವೇರಿಯಂಟ್ ಎಲ್ಲ, ಅದು ಸೇಮ್ ಫೀಚರ್ಸ್ನೇ. ಬರೀ ಅದು ಆಟೋಮೆಟಿಕ್, ಇದು ಮ್ಯಾನ್ಯುಯಲ್ ಅಷ್ಟೇ. ಈ ಗಾಡಿ ನಿಮಿಷ್ಕರಿಗೆ ಇದು 56,000 ಓಡಿದೆ. ಸೆಕೆಂಡ್ ಓನರ್ ವೆಹಿಕಲ್ ಸೆಲೆರಿಯೋ. ಡೈರೆಕ್ಟ್ ಹೋಗಿ ಸರ್. ಈ ಗಾಡಿನೂ ಇದು ಸೆಕೆಂಡ್ ಓನರ್ ಆಗಿದೆ ಅಲ್ಲ, 365 ಹೇಳ್ದಲ್ಲ, 360ಗೆ ಕೊಡ್ಬಿಡ್ತೀನಿ ಹೋಗಿ ಸರ್. 3,60,000ಕ್ಕೆ ನಿಮ್ಗೆ ಈ ಸೆಲೆರಿಯೋ ಕೂಡ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ನೆಕ್ಸ್ಟ್ ಯಾವ ಗಾಡಿ ಇದೆ ಅಂದ್ರೆ ಫೋರ್ಡ್ ಫಿಯೆಸ್ಟಾ. ಮತ್ತೊಂದು ಗಾಡಿ ಇರುತ್ತೆ. ಈ ಗಾಡಿ ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಇದು ಬಂದು ನಿಮ್ಗೆ ನೀವು ನೋಡ್ತಾ ಇರ್ಬೋದು ಗಾಡಿ KA09 ಅಂದ್ರೆ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ನಿಮಗೆ ಡೀಸೆಲ್ ಡ್ಯೂರೋಟಾರ್ಕ್ ಇಂಜಿನ್ ಜೊತೆ ಬರುವಂತ ಡೀಸೆಲ್ ಗಾಡಿ. ಇದು ಮಾಡಲು ಸರ್ ಇದು ಸರ್ 2012 ಮಾಡೆಲ್ ಡೀಸೆಲ್ ಗಾಡಿ. ಬರೀ ಪ್ರೈಸಿಂಗ್ ತುಂಬಾ ಜಬರ್ದಸ್ತ್ ಕೊಡ್ತೀನಿ. ಬರೀ 7,20,000 ಆಗಿ ಡೀಸೆಲ್ ಗಾಡಿ. 4.0 ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. 12 ಮಾಡೆಲ್ ಡೀಸೆಲ್. ಅದು 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ. ಇದನ್ನು ಬರೀ 7,20,000ಗೆ 12 ಮಾಡೆಲ್ ಕೊಡ್ತಾ ಇರೋದು ಸರ್. ಓಕೆ, ನೆಕ್ಸ್ಟ್ ಟಾಟಾ ಅವರ ಬೋಲ್ಟ್ XC ವೇರಿಯಂಟ್. ನೀವು ನೋಡ್ತಾ ಇರ್ಬೋದು. 15 ಮಾಡೆಲ್ ಸಿಂಗಲ್ ಓನರ್ ಇದು. K12 ಯೋಧರ ನಾಡು ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್. 15 ಮಾಡೆಲ್ ಸೆಕೆಂಡ್ ಓನರ್. ಓಡಿರೋ ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಇದು? ಸರ್ ಗಾಡಿ ಓಡಿರೋದು ಇದು 64,000 ಕಿಲೋಮೀಟರ್. ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಎಕ್ಸಲೆಂಟ್ ಇದೆ. 4.0 ಪವರ್ ಸ್ಟೇರಿಂಗ್ AC ಎಲ್ಲ ಬರುತ್ತೆ ಗಾಡಿನಲ್ಲಿ. ಇಷ್ಟು ಎಕ್ಸಲೆಂಟ್ ಇರೋ ಗಾಡಿ. ಬರೀ ನಿಮಿಷ್ಕರಿಗೆ ಈ ಗಾಡಿ 3.5 ಲಕ್ಷ ಕೊಡ್ಬಿಡ್ತೀನಿ. ಸಿಂಗಲ್ ಓನರ್ 15 ಮಾಡೆಲ್ ಗಾಡಿ. ಬರೀ 3.5 ಲಕ್ಷಕ್ಕೆ ಟಾಟಾ ಬೋಲ್ಟ್ ಕೊಡ್ತೀನಿ ಸರ್. ಓಕೆ, 3.5 ಲಕ್ಷಕ್ಕೆ ಅಂದ್ರೆ 3,50,000 ನಿಮ್ಗೆ ಯಾವ ಗಾಡಿ ಕೂಡ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ಇನ್ನೂ ಕೂಡ ಹೆಚ್ಚಿನ ಮಾಹಿತಿನ ಕೂಡ ಪಡೆಯಬಹುದು. ನೆಕ್ಸ್ಟ್ ಫಿಯಟ್ ಲೀನಿಯಾ KA03 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಈ ಗಾಡಿ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಬ್ಲಾಕ್ ಕಲರ್ ಅಲ್ಲಿ ಗಾಡಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ಗಾಡಿ ಇವಾಗ ನೀವು ಕ್ಲೀನ್ ಆಗಿ ನಾವು ತೋರಿಸ್ಕೊಡ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ ಇದು ಸರ್. ಇದು 14 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಗಾಡಿ. ಎಲ್ಲ ನಿಮಗೆ 4.0 ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಈ ಗಾಡಿ ನಿಮಿಷ್ಕರಿಗೆ ಬರೀ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ. ಡೈರೆಕ್ಟ್ 3 ಲಕ್ಷ ಕೊಡ್ತೀನಿ ಸರ್. 14 ಮಾಡೆಲ್. ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ₹1 ಪೇಮೆಂಟ್ ಬೇಡ. 14 ಮಾಡೆಲ್ 3 ಲಕ್ಷ ಕೊಡ್ತೀನಿ ಸರ್ ಬರೀ. ಓಕೆ, 14 ಮಾಡೆಲ್ ನಿಮ್ಗೆ 3 ಲಕ್ಷಕ್ಕೆ ನಿಮ್ಗೆ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋರು ಕರೆ ಮಾಡ್ಬೋದು. ಈಗ ನಾವು ನಿಮ್ಗೆ ತೋರಿಸೋದು ನ್ಯೂ ಶೇಪ್ ಇಲ್ಲಿ ಇದೆ ನೋಡಿ ಸರ್. ಓಕೆ, ವೈಟ್ ಬೇಕು, ವೈಟ್ ಬ್ಲಾಕ್ ಬೇಕು. ಬ್ಲಾಕ್. ಓಕೆ, ವೈಟ್ ಬೇಕಾ? ಹ್ಯುಂಡೈ ವರಣ. ಡೀಸೆಲ್ ಬೇಕು. ಡೀಸೆಲ್ ಬೇಕು. ಪೆಟ್ರೋಲ್ ಬೇಕು. ಇದು ಪೆಟ್ರೋಲ್. ಇದು ಬ್ಲಾಕ್ ಪೆಟ್ರೋಲ್ ಬೇಕು. ಓಕೆ, ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ? ಎರಡೂ ಕೂಡ ಇರುತ್ತೆ. ಎರಡರ ಬಗ್ಗೆ ಕೂಡ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ಎರಡು ಕೂಡ ನ್ಯೂ ಶೇಪ್. ಇದು ಬಂದು K04 ರಿಜಿಸ್ಟರ್ಡ್ ವೆಹಿಕಲ್ ಬ್ಲಾಕ್ ಕಲರ್ ಅಲ್ಲಿ. ನೀವು ನೋಡ್ತಾ ಇರ್ಬೋದು. ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಇವೆಲ್ಲಾನು ಕೂಡ ಕಾಮನ್ ಆಗಿರುತ್ತೆ. SX ವೇರಿಯಂಟ್ K04 ರಿಜಿಸ್ಟರ್ಡ್ ವೆಹಿಕಲ್. ಮೈಲೇಜ್ ಎಲ್ಲ ನೀವು 14-15+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡೋದು. ಯಾಕಂದ್ರೆ ಇವೆಲ್ಲ ಕೂಡ ಪವರ್ಫುಲ್ ಸೆಡನ್ ಗಾಡಿ ಆದ್ರಿಂದ ನಿಮಗೆ ಸ್ವಲ್ಪ ಬೇರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮೈಲೇಜ್ ಕಡಿಮೆ ಇರುತ್ತೆ. ಬಟ್ ಲಕ್ಸರಿ ಮತ್ತೆ ಕಂಫರ್ಟ್ ವೈಸ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ 2015 ಮಾಡೆಲ್ ಶೇಪ್ ತೋರಿಸ್ಬಿಡಿ ಸರ್. ನ್ಯೂ ಶೇಪ್ ವೆಹಿಕಲ್ ಸರ್ ಇದು. ಅದನ್ನು ತೋರಿಸ್ಬಿಡಿ ವೈಟ್ ಕಲರ್ದು. ನಿಮ್ಗೆ ಡೀಸೆಲ್ ಬೇಕು, ಡೀಸೆಲ್ ಕೊಡ್ತೀನಿ. ಪೆಟ್ರೋಲ್ ಬೇಕು, ಪೆಟ್ರೋಲ್ ಕೊಡ್ತೀನಿ. ಯಾವ್ದು ಬೇಕು ಬನ್ನಿ ತಗೊಂಡೋಗಿ. ಪೆಟ್ರೋಲ್ನೂ ಇದೆ, ಡೀಸೆಲ್ನೂ ಇದೆ. ಶೇಪ್ ವೈಟ್ ಅಂಡ್ ಬ್ಲಾಕ್, ಬ್ಲಾಕ್ ಅಂಡ್ ವೈಟ್. ಮದುವೆ ಮಾಡಬೇಕು ಇಬ್ರಿಗೆ. ಓಕೆ, ಹೇಳಿ ಡೀಟೇಲ್. ಇದು ಮಾಡಲು ಸರ್ ಇದು ಮಾಡಲ್ 2015 ಮಾಡೆಲ್. ಇದು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್. ಒನ್ ಶಾಟ್. ಇದು ಪೆಟ್ರೋಲ್ ಗಾಡಿ ಅಲ್ಲ, 580ಗೆ ಕೊಡ್ಬಿಡ್ತೀನಿ ಸರ್. 580ಗೆ. ನೆಕ್ಸ್ಟ್ ಡೀಸೆಲ್ ಸರ್. ಡೀಸೆಲ್ ಗಾಡಿ. ಇದು 25 ಮೈಲೇಜ್ ಬರುತ್ತೆ ಸರ್ ಪಕ್ಕ. 24 25 ಮೈಲೇಜ್ ಬರುತ್ತೆ ಗಾಡಿ. ಇದು ಟಾಪ್ ಎಂಡ್ ಗಾಡಿ. ಎಲ್ಲ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಇದೆ. CRDA ಇಂಜಿನ್ ಗಾಡಿ. ತುಂಬಾ ಜಬರ್ದಸ್ತ್ ಇದೆ. ವೈಟ್ ಕಲರ್ ಗಾಡಿ. ಡೀಸೆಲ್ ಗಾಡಿ. 25 ಮೈಲೇಜ್ ಬರುವ ಗಾಡಿ. ಇದು 6 ಲಕ್ಷ ಕೊಡ್ತೀನಿ ಸರ್. 6 ಲ್ಯಾಕ್ಗೆ ಡೀಸೆಲ್ ಗಾಡಿ ಇದು. ಲೋನು ಸರ್ ಎರಡಕ್ಕೂ ಡೌನ್ ಪೇಮೆಂಟ್ ಅಲ್ಲ ಸರ್? ಒಂದು 50,000 ಕೊಡಿ ಡೌನ್ ಪೇಮೆಂಟ್. ಲೋನ್ ಮಾಡಿಸ್ಕೊಡ್ಬಿಡ್ತೀನಿ. 2 ಗಾಡಿಗೇನು ಮಾಡಿಸ್ಕೊಡ್ತೀನಿ. ಎರಡೂ ತಗೊಂಡೋಗಿ. ಡೀಸೆಲ್ ಬೇಕಂದ್ರೆ ಡೀಸೆಲ್ ತಗೊಂಡೋಗಿ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ತಗೊಂಡೋಗಿ. ಯಾವ್ದಿದೆ ನಿಮ್ಗೆ ಆಪ್ಷನ್ಸ್ ಇದೆ.
ನಮ್ಮ ಹತ್ರ ಒಂದ್ ಗಾಡಿನಲ್ಲೇ ಎರಡೆರಡು ಆಪ್ಷನ್ ಇರುತ್ತೆ. ಇವಾಗ ಸೆಲ್ವಿಯೋನಲ್ಲಿ ಆಟೋಮೆಟಿಕ್ ಇದೆ, ಮ್ಯಾನ್ಯುಯಲ್ ಇದೆ, ಇಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಯಾವ್ ಬೇಕೋ ಅದು ಎತ್ಕೊಂಡ್ಬೇಕು. ಜೊತೆಗೆ ನ್ಯೂ ಶೇಪ್ ಇದೆ, ಓಲ್ಡ್ ಶೇಪ್ ಕೂಡ ಇದೆ. ಹೌದು. ಓಕೆ, ಇದು ಬಂದು ನಿಮ್ಗೆ ಓಲ್ಡ್ ಶೇಪ್ ಅಣ್ಣ, ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮ್ಗೆ CRDI ಡೀಸೆಲ್ ಇಂಜಿನ್ K53 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು ಸರ್ ವರ್ಣ ಅದು ಸುರಿ ಮಳೆ ಸರ್, ಅಲ್ಲಿ ಒಂದ್ ಹಿಂದೆ ಒಂದ್ ವರ್ಣ ಇದೆ ನೋಡಿ. ಓಕೆ, ಮಾಡಲು ಇದು ಸರ್ ಇದು ಮಾಡೆಲ್ 2010 ಆಟೋಮೆಟಿಕ್ ಡೀಸೆಲ್ ಗಾಡಿ. ಇದು ಗಾಡಿ SX ಟಾಪ್ ಎಂಡ್. ಇದು ಸ್ಟ್ಯಾನ್ಲಿ ಲೆದರ್ ಸೀಟ್ 4.0 ಪವರ್ ಸ್ಟೀರಿಂಗ್ AC, ಮ್ಯಾಗ್ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿ ಒಳಗಡೆ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ 10 ಮಾಡಲ್ದು ಸೆಕೆಂಡ್ ಓನರ್ ಆಟೋಮೆಟಿಕ್ ಡೀಸೆಲ್ ಗಾಡಿ ಬರೀ 2,60,000 ಕೊಡ್ತೀನಿ ಸರ್. 2,60,000ಗೆ. ಓಕೆ, 2,60,000ಗೆ ನಿಮ್ಗೆ ಈ ವರ್ಣ ಕೂಡ ಸಿಗುತ್ತೆ ನೋಡಿ. ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು ಲಾರಾ ಅಂದ್ರೆ. ಓಕೆ, ಈಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಬಂದು ಸ್ಕೋಡಾ ಲಾರಾ K05 ರಿಜಿಸ್ಟರ್ಡ್ ವೆಹಿಕಲ್. ಮಾಡಲು ಸರ್ ಇದು ಸರ್ ಲಾರಾ. ಇದು ತುಂಬಾ ಲಕ್ಸುರಿಯಸ್ ಗಾಡಿ, ಎಲಿಗೆನ್ಸ್. ಇದು ಆಟೋಮೆಟಿಕ್ ವೆಹಿಕಲ್. ನಿಮ್ಗೆ ಎಲ್ಲ 4.0 ಪವರ್ ಸ್ಟೀರಿಂಗ್ AC, ಹೇರ್ ಬ್ಯಾಗ್, ABS, ಡಿಫಾಗರ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ. 2010 ಮಾಡಲ್. ಇಷ್ಟು ಲಕ್ಸುರಿಯಸ್ ಗಾಡಿ ಏನಾದ್ರು 4-5 ಲಕ್ಷ ಹೇಳ್ಬೋದು ಇವರು ಅಂತ ತಿಳ್ಕೊಂಡಿದ್ದೀರಾ? ಏನು ಬೇಡ, ಬರೀ 3 ಲಕ್ಷಕ್ಕೆ ಡೀಸೆಲ್ ಗಾಡಿ. ಇದನ್ನು 20+ ಮೈಲೇಜ್ ಬರುವ ಗಾಡಿ, ಲಕ್ಸುರಿಯಸ್ ಗಾಡಿ, ಬರೀ 3 ಲಕ್ಷ ಕೊಡ್ಬಿಡ್ತೀನಿ ಸರ್. ಓಕೆ, 3 ಲಕ್ಷಕ್ಕೆ. ಈಗ ಮತ್ತೊಂದು ಹ್ಯುಂಡೈ ವರ್ಣ ವೈಟ್ ಕಲರ್ ಗಾಡಿ ಇರುತ್ತೆ. ಇದು ಬಂದು K19 ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್, 1.6 SX, 1 ಫ್ಲೂಯಿಡಿಕ್ ಇವೆಲ್ಲಾನು ಕೂಡ. ಅದು ಡೀಸೆಲ್ ನೋಡ್ರು, ಇದು ಪೆಟ್ರೋಲ್. ಇದು ಪೆಟ್ರೋಲ್, ಇದು ಡೀಸೆಲ್. ನೋಡಿ ವೈಟ್ ಅಂಡ್ ಬ್ಲಾಕ್ ನಲ್ಲೇ ನಿಮ್ಗೆ ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಬೇಕಂದ್ರೆ ಡೀಸೆಲ್ ಸಿಗುತ್ತೆ ನಿಮ್ಗೆ. ಎರಡು ಆಪ್ಷನ್ ಇದೆ ಇದರಲ್ಲಿ. ಮಾಡಲ್ ಸರ್ ಇದು ಸರ್ ಮಾಡಲ್ ಇದು ಈ ಮಾಡಲ್ ಬಂದು 2012 ಮಾಡಲ್ SX ಟಾಪ್ ಅಂಡ್ ವೇರಿಯಂಟ್. ಇದು ಓಕೆ, ಎಲ್ಲ ನಿಮಗೆ 4.0 ಪವರ್ ಸ್ಟೀರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೀರಿಂಗ್ ಹೊಂದ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ, ಆಟೋ ಕ್ಲೋಸರ್ ಮಿರರ್ ಇಂಡಿಕೇಟರ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಈ ಗಾಡಿ ಬರೀ ನಿಮಿಷ್ಕರಿಗೆ 4,25,000ಗೆ 4,25,000ಗೆ 12 ಮಾಡಲ್ SX ಟಾಪ್ ಅಂಡ್ ವೇರಿಯಂಟ್ ವರ್ಣ ಫ್ಲೂಯಿಡಿಕ್ ಕೊಡ್ತೀನಿ ಸರ್. ಓಕೆ, ನೋಡಿ ವರ್ಣ ಫ್ಲೂಯಿಡಿಕ್ ವರ್ಣಮಯ ಅಂತಾನೆ ಹೇಳ್ಬೋದು, ಯಾಕಂದ್ರೆ ತುಂಬಾನೇ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್. ಓಕೆ, ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಇದು. ಸ್ಪೋರ್ಟ್ಸ್ ಗಾಡಿ ಬೇಕು, ಕಡಿಮೆ ಬಜೆಟ್ ಅಲ್ಲಿ ಇರಬೇಕು, ಸ್ಪೋರ್ಟ್ಸ್ ಗಾಡಿಗಳಲ್ಲಿ ಏನ್ ಬರುತ್ತೆ ಆ ಟೆಸ್ಟ್ ನಾನು ಕಡಿಮೆ ಬಜೆಟ್ ಗಾಡಿಯಲ್ಲಿ ನಾನು ಸವಿಬೇಕು ಅನ್ನೋರಿಗೆ ಮಿಟ್ಸುಬಿಷಿ ಸಿಡಿಯಾ K02 ರಿಜಿಸ್ಟರ್ಡ್ ವೆಹಿಕಲ್. ನೀವು ನೋಡ್ತಾ ಬೋದು, ಇದ್ರಲ್ಲಿ ಅಲೋವಿಲ್ಸ್ ಇರುತ್ತೆ, ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಇರುವಂತ ಫುಲ್ಲಿ ಪ್ಯಾಕ್ಡ್ ಗಾಡಿ ಅಂತಾನೆ ಹೇಳ್ಬೋದು. ಡೀಟೇಲ್ ಸರ್ ಇದು ಇದು ಸರ್ ಡೀಟೇಲ್ಸ್. ಇದು 2007 ಮಾಡಲ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. BMW ಬೆನ್ಸ್ ಆ ತರ ಗಾಡಿ ಇದು. ಆ ತರ ಗಾಡಿ ನಿಮ್ಗೆ ಎಲ್ಲ ಫ್ಯೂಚರ್ ಸಮೇತ ಪವರ್ ಸ್ಟೀರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಒಳಗಡೆ ತೋರಿಸ್ಬಿಡಿ ಸರ್ ಗಾಡಿನೇ. ಎಷ್ಟು ಜಬರ್ದಸ್ತ್ ಇದೆ ಅದು. ತುಂಬಾ ಲಕ್ಸುರಿ ಫೀಲ್ ಇರುವಂತ ಗಾಡಿ ಇದು. ತುಂಬಾ ಲಕ್ಸುರಿಯಸ್ ಫೀಲ್. ಬರೀ ಸ್ಟ್ಯಾನ್ಲಿ ಲೆದರ್ ಸೀಟ್ಸ್ 1.5 ಲಕ್ಷ ರೂಪಾಯಿದು ಸ್ಟ್ಯಾನ್ಲಿ ಲೆದರ್ ಸೀಟ್ಸ್ ಇದೆ ಸರ್. ಓಕೆ, ಮಾಡಲ್ ಇಂಟೀರಿಯರ್ ಕಾಸ್ಟ್ ತಗೊಂತಾ ಇಲ್ಲ ಸರ್, ಅಷ್ಟು ಜಬರ್ದಸ್ತ್ ಗಾಡಿ. ಬರೀ ಈ ಗಾಡಿ 7 ಮಾಡಲ್ದು 2.5 ಲಕ್ಷಕ್ಕೆ ಕೊಡ್ಬಿಡ್ತೀವಿ ಸರ್, 2,50,000ಗೆ. ಓಕೆ, 2,50,000ಗೆ ಮಿಟ್ಸುಬಿಷಿ ಸಿಡಿಯಾ ಸಿಗುತ್ತೆ ನೋಡಿ. ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಇಲ್ಲಾಂದ್ರೆ ಹೋಂಡಾ ಜಾಸ್ ಬೇಕು ಅನ್ನೋರಿಗೆ ನೋಡಿ, ಐವಿ ಟೆಕ್ ಪೆಟ್ರೋಲ್ ಇಂಜಿನ್ ಇರುವಂತದ್ದು K03 ವೈಟ್ ಕಲರ್ ಗಾಡಿ ಇರುತ್ತೆ, ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಸರ್. ಹೋಂಡಾ ಜಾಸ್ ಇದು 2016 ಮಾಡಲ್, ಸೆಕೆಂಡ್ ಓನರ್, ಎಲ್ಲ 4.0 ಪವರ್ ಸ್ಟೀರಿಂಗ್ AC ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಒಂದೇ ಶಾರ್ಟ್ ನಲ್ಲಿ ಎಜೆ ಕೊಡ್ಬಿಡ್ತೀನಿ ಹೇಳಿ, ಡೈರೆಕ್ಟ್ 525 ಕೊಡ್ಬಿಡ್ತೀನಿ ಸರ್. 525, 5,25,000 ಕೊಡ್ಬಿಡ್ತೀನಿ ಸರ್. ಮಾಡಲ್ದು ಅದೂ 5,25,000ಗೆ ಜಾಸ್ತಿ ಕೊಡ್ತೀನಿ ಸರ್ ನಾನು. ಓಕೆ, ನೋಡಿ 5,25,000ಗೆ ನಿಮಗೆ ಹೋಂಡಾ ಜಾಸ್ತಿ ಸಿಗ್ತದೆ. ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ಫಿಯೇಟ್ ಲೀನಿಯಾ ಕೂಡ ಇದೆ, ವೋಲ್ಕ್ಸ್ವ್ಯಾಗನ್ ವೆಂಟೋ ಕೂಡ ಇರುತ್ತೆ. ಈಗ ಫಿಯೇಟ್ ಲೀನಿಯಾ ನೀವೇನ್ ನೋಡ್ತಾ ಇದ್ರೆ ಇದು ಬಂದು T-Jet ಇಂಜಿನ್ ಜೊತೆ ಬರುವಂತ. T-Jet ಅಂತ ತುಂಬಾ ಒಳ್ಳೆ ಇಂಜಿನ್, ಸ್ಪೋರ್ಟ್ಸ್ ಇಂಜಿನ್ ಸರ್ ಇದು. ತುಂಬಾ ಡಿಮ್ಯಾಂಡ್ ಇದು ಲೀನಿಯಾ ಒಳಗಡೆ. T-Jet ಇಂಜಿನ್ ಬಂದು 11 ಮಾಡಲ್. ಪ್ರೈಸಿಂಗ್ ಕೊಡ್ತೀನಿ, ಶಾಕ್ ಆಗ್ಬೇಕು ಸರ್ ಪ್ರೈಸಿಂಗ್ ನಲ್ಲಿ ನೀವು. ಓಕೆ, T-Jet ಇಂಜಿನ್ 11 ಮಾಡಲ್ದು, ಅದೂ ಪೆಟ್ರೋಲ್, ಎಲ್ಲ ಹೇರ್ ಬ್ಯಾಗ್, ABS, ಇಂಟೀರಿಯರ್ ತೋರಿಸ್ಬಿಡಿ ಸರ್. ಇದ್ರದ್ದು ಎಲ್ಲ ಸ್ಟ್ಯಾನ್ಲಿ ಲೆದರ್ ಸೀಟ್ಸ್, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಇದೆ ಇದು. ಈ ಗಾಡಿ ಪ್ರೈಸಿಂಗ್ ಹೇಳ್ತೀನಿ ಇರಿ ಸರ್, ಇಂಟೀರಿಯರ್ ತೋರಿಸ್ಬಿಡ್ಲಿ. ಹೌದು, ಇಂಟೀರಿಯರ್ ನೀವು ನೋಡ್ತಾ ಇರಬಹುದು, ತುಂಬಾನೇ ಲಕ್ಸುರಿ ಫೀಲ್ ಇರುವಂತ ಮತ್ತೆ ನೀಟ್ಲಿ ಮೇಂಟೈನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೌದು, ಬ್ರಾಂಡ್ ನ್ಯೂ ಟೈರ್ಸ್ ಇರುತ್ತೆ, ವಿತ್ ಅಲೋವೆಲ್ಸ್ ಇರುತ್ತೆ, ಆಲ್ಫಾ ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಜೊತೆ ಬರುವಂತದ್ದು, ವಿತ್ ರೇರ್ AC ಇವೆಂಟ್. ಅದು ಹಿಂದೆ ಕೂತಿರೋರ್ಗೂ ಕೂಡ AC ಏನಿರುತ್ತೆ ಕೂಲಿಂಗ್ ಚಿಲ್ ಅವರು ಕೂಡ ಇದು ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? ಈ ಗಾಡಿ ಪ್ರೈಸ್ ನಿಮಿಷ್ಕರಿಗೆ ಡೈರೆಕ್ಟ್ ಒಂದೇ ಶಾರ್ಟ್ಗೆ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ 7,20,000ಗೆ. 11 ಮಾಡಲ್ T-Jet ಇಂಜಿನ್ ಕೊಡ್ತಾ ಇರೋದು ಸರ್. 7,20,000ಗೆ ಚಾನ್ಸೇ ಇಲ್ಲ ಮಾರ್ಕೆಟ್ ನಲ್ಲಿ. 11 ಮಾಡಲ್ದು T-Jet 220ಗೆ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ವೆಂಟೋ, ಅದು ಕೂಡ TDI ಡೀಸೆಲ್ ಇಂಜಿನ್ ಇರುವಂತದ್ದು, ವಿತ್ ಅಲೋವಿಲ್ಸ್ ಇರುತ್ತೆ, ಆಲ್ಫಾ ಪವರ್ ಸ್ಟೀರಿಂಗ್ AC ಸಿಸ್ಟಮ್,
ಏರ್ ಬ್ಯಾಗ್ ABS ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಅಂದ್ರೆ ಐಲೈನ್ ಇದು ಮಾಡಲು ಸರ್ ಇದು ಸರ್ ಹೈಲೈನ್ ಟಾಪ್ ಎಂಡ್ ಇದು 4.0 ಪವರ್ ಸ್ಟೇರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗೋ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಗಾಡಿ ತುಂಬಾ ಎಕ್ಸಲೆಂಟ್ ಅಂಡ್ ಜಬರ್ದಸ್ತ್ ಕಂಡೀಷನ್ ಅಲ್ಲಿ ಇದೆ. ಸಿಲ್ವರ್ ಕಲರ್, ಸೆಕೆಂಡ್ ಓನರ್, 20 ಇಂದ 25 ಮೈಲೇಜ್ ಬರುವ ಗಾಡಿ. ಬರೀ ಈ ಗಾಡಿ 14 ಮಾಡೆಲ್ ಡೀಸೆಲ್ ಗಾಡಿ, 20 ಮೈಲೇಜ್ ಬರುವ ಬರೀ 4 ಲಕ್ಷ ಆಗಿ ಲಕ್ಸುರಿಯಸ್ ಗಾಡಿ 4 ಲಕ್ಷ ಕೊಡ್ತೀನಿ ಸರ್. ಓನ್ಲಿ 4 ಲ್ಯಾಕ್ ಕೊಡ್ಬಿಡ್ತೀನಿ ಸರ್. ಓಕೆ 4 ಲ್ಯಾಕ್ಸ್ಗೆ ನಿಮಗೆ ವೋಲ್ಕ್ಸ್ವ್ಯಾಗನ್ ವೆಂಟೋ, ಅದು ಕೂಡ TDI ಇಂಜಿನ್ ಅಂದ್ರೆ ಡೀಸೆಲ್ ಇಂಜಿನ್ ಸಿಗುತ್ತೆ ನೋಡಿ. ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ನೆಕ್ಸ್ಟ್ ಒಂದು ಫ್ಯಾಮಿಲಿ ವೆಹಿಕಲ್ ಕೂಡ ತೋರಿಸ್ತಾ ಇದೀವಿ. ಯಾವುದು ಸರ್ ಇದು? ಲಾರ್ಡ್ ಜಿ ಸರ್. ಓಕೆ ರೆನಾಲ್ಟ್ ಲಾರ್ಡ್ ಜಿ ವಿತ್ ಅಲವೆಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುವಂತದ್ದು ಮಾಡಲು ಸರ್ ಇದು. ಸರ್ ಲಾರ್ಡ್ ಜಿ ಇದು 2016 ಮಾಡೆಲ್ 7 ಸೀಟರ್ ವೆಹಿಕಲ್. 180 ತಗೊಳ್ಳೋ ಪ್ಲೇಸ್ ನಲ್ಲಿ ಇದು ತಗೊಂಡ್ಬೋದು. ಲೋ ಮೇಂಟೆನೆನ್ಸ್, 20 ಮೈಲೇಜ್ ಬರುತ್ತೆ ಸರ್. ದೊಡ್ಡ ಗಾಡಿ 7 ಸೀಟರ್ ವೆಹಿಕಲ್, 20+ ಮೈಲೇಜ್ ಬರುವ ಗಾಡಿ. ಒಳ್ಳೆ ವೆಹಿಕಲ್ ಇದು. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ವೈಟ್ ಕಲರ್ದು ಈ ಗಾಡಿ ನಿಮಿಷ್ಕರಿಗೆ ಬರೀ ಡೈರೆಕ್ಟ್ ಹೋಗಿ ಸರ್ ಬರೀ 5.5 ಲಕ್ಷ ಕೊಡ್ಬಿಡ್ತೀನಿ ಹೋಗಿ ಸರ್. ತಗೊಳಕ್ಕೆ ಹೋದ್ರೆ 7,50,000 ಹೇಳ್ತಾರೆ. ಇದು 5,50,000 ಕೊಡ್ತೀನಿ ಸರ್. 2 ಲಕ್ಷ ಡಿಫ್ರೆನ್ಶಿಯೇಟ್ ಇದೆ ಗಾಡಿ. ಫ್ಯಾಮಿಲಿ ಯೂಸ್ ಒಳ್ಳೆ ಗಾಡಿ, ಬಂದು ತಗೊಂಡ್ಬೋದು ಸರ್. ಓಕೆ ನೆಕ್ಸ್ಟ್ ಸರ್ ಮತ್ತೊಂದು ಫಿಯಟ್ ಲೀನಿಯಾ ಇರುತ್ತೆ. K04 ರಿಜಿಸ್ಟರ್ಡ್ ವೆಹಿಕಲ್. ಸೊ ಇದು ಕೂಡ ನೀವು ನೋಡ್ತಾ ಬೋದು. ಗಾಡಿ ವೆಲ್ ಮೇಂಟೈನ್ಡ್ ಇರುತ್ತೆ. ಮಾಡಲು ಸರ್ ಇದು? ಮಾಡಲ್ ಇದು 2009 ಮಾಡಲ್ ಗಾಡಿ. ಇದು ಪೆಟ್ರೋಲ್ ವೇರಿಯಂಟ್. ತುಂಬಾ ಜಬರ್ದಸ್ತ್ ಇದೆ ಗಾಡಿ. ಎಲ್ಲ ಸಿಲ್ವರ್ ಕಲರ್ದು, ಎಲ್ಲ 4.0 ಪವರ್ ಸ್ಟೇರಿಂಗ್ AC ಎಲ್ಲ ಇದೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಈ ಗಾಡಿ ಬರೀ ನಿಮಿಷ್ಕರಿಗೆ 1,80,000 180 ಕೊಡ್ಬಿಡ್ತೀನಿ ಸರ್ ಲೀನಿಯಾ. ಓಕೆ ಫಿಯಟ್ ಲೀನಿಯಾ 1,80,000 ಸಿಗುತ್ತೆ ನೋಡಿ. ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿನ ಪಡಿಬೋದು. ಇನ್ನು ತುಂಬಾನೇ ಗಾಡಿಗಳು ಇರೋ ಹತ್ರ ಸ್ಟಾಕ್ಸ್ ಅಲ್ಲಿ ಇರುತ್ತೆ. ಬನ್ನಿ ಅದ್ರ ಬಗ್ಗೆ ಕೂಡ ನಾವು ತೋರಿಸ್ಕೊಡ್ತೀವಿ. ನೀವು ನೋಡ್ತಾ ಇರ್ಬೋದು ಸರ್. ಈ ಗಾಡಿ ಬಗ್ಗೆ ಡೀಟೇಲು ಸರ್. ಇದು ಜಾಜ್ ಇದು 2009 ಮಾಡಲ್. ಎಲ್ಲ ನಿಮ್ಗೆ ಫುಲ್ಲಿ ಲೋಡೆಡ್ ವೆಹಿಕಲ್ ಬೇಕು. ಏರ್ ಬ್ಯಾಗ್ ABS ಎಲ್ಲ ಬೇಕು ನಿಮ್ಗೆ. ಲೆದರ್ ಸೀಟ್ಸ್ ಎಲ್ಲ ಬೇಕು. ಈ ಗಾಡಿನಲ್ಲಿ ಸಿಕ್ಬಿಡುತ್ತೆ ಎಲ್ಲ ಫ್ಯೂಚರ್ಸ್ ಸಮೇತ. 9 ಮಾಡಲ್ದು ಅದು ನಿಮ್ಗೆ ಹೋಂಡಾ ಸಿಟಿ ಇಂಜಿನ್ ಬರೋದು ಸರ್ ಇದ್ರ ಒಳಗಡೆ. ಲಕ್ಸುರಿಯಸ್ ಇರುವ ಗಾಡಿ ನಿಮ್ಗೆ. ಏರ್ ಬ್ಯಾಗ್ ABS ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ. ತುಂಬಾ ಜಬರ್ದಸ್ತ್ ಇರುವ ಗಾಡಿ. ಹೋಗಿದೆ ಡೈರೆಕ್ಟ್ ನಿಮಿಷ್ಕರಿಗೆ 7,60,000 ಕೊಡ್ತೀನಿ ಸರ್. ಓಕೆ 2,60,000 ನಿಮಗೆ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ಕೊರಲಾ ಅಲ್ಟಿಸ್ ಮತ್ತೊಂದು ಲಕ್ಸುರಿ ಗಾಡಿ ಅಂತ. ಲಕ್ಸುರಿಯಸ್ ಗಾಡಿ ಟೊಯೋಟಾ ಅಲ್ಟಿಸ್ 1.8 ಇಂಜಿನ್ ಜೊತೆ ಬರುವಂತದ್ದು. K01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. 13 ಮಾಡಲ್. ಅದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಎಲ್ಲ ನಿಮ್ಗೆ 4.0 ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಟೋ ಕ್ಲೋಸರ್, ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ತುಂಬಾ ಜಬರ್ದಸ್ತ್ ಇದೆ. ಸಿಲ್ವರ್ ಕಲರ್ದು ನ್ಯೂ ಶೇಪ್. ಈ ಗಾಡಿ ನಿಮಿಷ್ಕರಿಗೆ ಹೋಗಿ ಸರ್ ಡೈರೆಕ್ಟ್ ಬನ್ನಿ ಸರ್. 4.5 ಲಕ್ಷ ಕೊಡ್ಬಿಡ್ತೀನಿ ಸರ್. 13 ಮಾಡಲ್ ಸೆಕೆಂಡ್ ಓನರ್. ಅದನ್ನು ಕೊರೋಲಾ ಅಲ್ಟಿಸ್ ನ್ಯೂ ಶೇಪ್ದು 13 ಮಾಡಲ್ 4.5 ಲಕ್ಷ ಕೊಡ್ತೀನಿ ಸರ್. ಓಕೆ 4.5 ಲಕ್ಷಕ್ಕೆ ನಿಮಗೆ ಕೊರೋಲಾ ಅಲ್ಟಿಸ್ ಸಿಗುತ್ತೆ. ನೆಕ್ಸ್ಟ್ ಮತ್ತೊಂದು ಹ್ಯುಂಡೈ ವರ್ಣ 1.6D ವೇರಿಯಂಟ್. ಇದು ಶೇಪ್ ತೋರಿಸ್ಬಿಡಿ. ತುಂಬಾ ಇದು ಏಕ್ದಮ್ ನ್ಯೂ ಶೇಪ್ ಇದು. ಓಕೆ K04 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು? ಸರ್ ಮಾಡಲ್ ಇದು 2017 ಮಾಡಲ್ ಡೀಸೆಲ್ ಗಾಡಿ. 25 ಮೈಲೇಜ್ ಬರುವ ಗಾಡಿ. ಗಾಡಿ ಎಷ್ಟು ಜಬರ್ದಸ್ತ್ ಇದೆ ನೋಡಿ ಸರ್. ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗರ್. ಒಂದು ಲಕ್ಸುರಿಯಸ್ ಫೀಲ್ ಸೆಗ್ಮೆಂಟ್ ವೆಹಿಕಲ್ ಸರ್ ಇದು. ಅಷ್ಟು ಲಕ್ಸುರಿಯಸ್ ಫೀಲ್ ಸೆಗ್ಮೆಂಟ್ ಇದು. ಈ ಗಾಡಿ ನಿಮ್ಗೆ ನಿಮಿಷ್ಕರಿಗೆ ಅದು 17 ಮಾಡಲ್. ಮಾರ್ಕೆಟ್ ನಲ್ಲಿ 9 ಲಕ್ಷದಿಂದ ಕಮ್ಮಿ ಇಲ್ಲ. 7,25,000 ನ್ಯೂ ಶೇಪ್ ಗಾಡಿ. 17 ಮಾಡಲ್ ಡೀಸೆಲ್ ವೇರಿಯಂಟ್ ಕೊಡ್ತೀನಿ. 25 ಮೈಲೇಜ್ ಬರುತ್ತೆ ಸರ್ ಇದು. ಓಕೆ ನೋಡಿ ಯಾವ್ದಾದ್ರು ಕಡಿಮೆ ಬಜೆಟ್ ಅಲ್ಲಿ ಹ್ಯುಂಡೈ ವರ್ಣ ಫ್ಯೂಡಿಕ್, ಅದು ಕೂಡ ನ್ಯೂ ಶೇಪ್ ನ್ಯೂ ಮಾಡೆಲ್ ಹುಡುಕ್ತಾ ಇರೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ. ಇದು ಕೂಡ ನಿಮಗೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಇದು ನಿಮಗೆ ಲೋನು ಕೂಡ ಆಗುತ್ತೆ. ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಈಗ ಹೋಂಡಾ ಸಿಟಿ IVTEC ಪೆಟ್ರೋಲ್ ಇಂಜಿನ್ K05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲವೆಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುವಂತ ಗಾಡಿ. ಮಾಡಲು ಸರ್ ಇದು? ಸರ್ 11 ಮಾಡಲ್ ಆಟೋಮೆಟಿಕ್ ವೆಹಿಕಲ್. ಗಾಡಿ ತುಂಬಾ ಜಬರ್ದಸ್ತ್ ಇದೆ. 4.0 ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಫ್ಯೂಚರ್ಸ್ ಸಮೇತ ಟೋಟಲಿ ಟಾಪ್ ಎಂಡ್ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್. ಡೈರೆಕ್ಟ್ ನೋ ಬಾರ್ಗನಿಂಗ್ 3 lakhs ಕೊಡ್ಬಿಡ್ತೀನಿ ಸರ್. ಓಕೆ 3 ಲಕ್ಷಕ್ಕೆ. ಅದು ಕೂಡ 3 ಲಕ್ಷಕ್ಕೆ ಹೋಂಡಾ ಸಿಟಿ 11 ಮಾಡಲ್ ಆಟೋಮೆಟಿಕ್ ಯಾರು ಕೊಡೋಕೆ ಸಾಧ್ಯ ಇಲ್ಲ ಸರ್ ಮಾರ್ಕೆಟ್ ನಲ್ಲಿ. ಅದು ಕೂಡ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಲಿ ಚೀಲ ಜೊತೆಗೆ ABS ಕೂಡ ಇರುತ್ತೆ ನೋಡಿ. ಇಂಟ್ರೆಸ್ಟ್ ಕರೆ ಮಾಡಬಹುದು. ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡಿಬಹುದು. ವೈಟ್ ಕಲರ್ದು i20 ಇದೆ. ತುಂಬಾ ಜಬರ್ದಸ್ತ್ ಇದೆ. ಆಸ್ಟಾ ಟಾಪ್ ಎಂಡ್ ಇದು. ಓಕೆ 4.0 ಪವರ್ ಸ್ಟೇರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಇದೆ. ಎಲ್ಲ ಇಷ್ಟು ಫೀಚರ್ಸ್ ಇರುವ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 7,60,000 ಆಗಿ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಪೆಟ್ರೋಲ್ ಗಾಡಿ 62,000 ಓಡಿರೋದು ಗಾಡಿ. 7,60,000 ಕೊಡ್ತೀವಿ ಸರ್. ಓಕೆ ನೆಕ್ಸ್ಟ್ ಸರ್ ಅದು? ಸರ್ ಇದು ಸೋಲ್ಡ್ ಔಟ್ ಆಗಿದೆ. ಸೋಲ್ಡ್ ಔಟ್ ಆಗಿದೆ. ಓಕೆ ನೆಕ್ಸ್ಟ್
ಸರ್ ಟ್ರೈಬರ್, ರೆನಾಲ್ಡ್ ಟ್ರೈಬರ್. ಹಾಂ, ರೆನಾಲ್ಟ್ ಟ್ರೈಬರ್. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲು ಸರ್ ಇದು 7 ಸೀಟರ್ ವೆಹಿಕಲ್ ಸರ್ ಇದು. ಹಾಂ, ರೆನಾಲ್ಡ್ ಟ್ರೈಬರ್ ಇದು. ಹಾಂ, 7 ಸೀಟರ್ ವೆಹಿಕಲ್ ಇದು. ನಿಮಗೆ ಎಲ್ಲ ಫೀಚರ್ಸ್ ಸಮೇತ ಬರುತ್ತೆ. 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. 7 ಸೀಟರ್ 19 ಮಾಡಲ್ ಗಾಡಿ. ಅದೂನು ಇಷ್ಟು ಚೆನ್ನಾಗಿರುವ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್, ಒಂದೇ ಶಾಟ್ 19 ಮಾಡಲ್ ಗಾಡಿ ಯಾರು ಮಾರ್ಕೆಟ್ನಲ್ಲಿ ಕೊಡೋದು ಸಾಧ್ಯ ಇಲ್ಲ. 5,50,000 ಕೊಡ್ತೀನಿ ಸರ್. 5,50,000ಗೆ 19 ಮಾಡಲ್ ನ್ಯೂ ಶೇಪ್ ಹೇರ್ ಬ್ಯಾಗ್ ಇರುವ ಗಾಡಿ ಬರೀ 5,50,000 ಕೊಡ್ತೀನಿ ಸರ್. ಓಕೆ, 5,50,000, 5,50,000ಕ್ಕೆ ನಿಮಗೆ ಆ ಗಾಡಿ ಕೂಡ ಸಿಗುತ್ತೆ. ಈಗ ನೆಕ್ಸ್ಟು ಇನ್ನು ಬೇರೆ ಗಾಡಿಗಳು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ. ಫಿಯಟ್ ಪುಂಟೋ ನೀವು ನೋಡ್ತಾ ಇರ್ಬೋದು. K02 ರಿಜಿಸ್ಟರ್ಡ್ ವೆಹಿಕಲ್. ಮಾಡಲು ಸರ್ ಇದು ಸರ್ ಫಿಯಟ್ ಪುಂಟೋ 2010 ಮಾಡಲ್ದು ಇದು ಗಾಡಿ. ಎಲ್ಲ 4.0 ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ. 74,000 ಕಿಲೋಮೀಟರ್ ಓಡಿರುವ ಗಾಡಿ. ಸೆಕೆಂಡ್ ಓನರ್ದು ಈ ಗಾಡಿ. ಹೋಗಿ ಸರ್ ಡೈರೆಕ್ಟ್, ಏನು ಬೇಡ. 10 ಮಾಡಲ್, ಅದೂ ಇಮೋಷನ್ ಗಾಡಿ. 180 ಕೊಡ್ಬಿಡ್ತೀವಿ ಸರ್. ಓಕೆ, 1,80,000, 1,80,000 ನಿಮ್ಗೆ ಆ ಗಾಡಿ ಕೂಡ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್ ಫೋರ್ಡ್ ಎಕೋ ಸ್ಪೋರ್ಟ್ಸ್. ಫೋರ್ಡ್ ಇಕೋ ಸ್ಪೋರ್ಟ್ಸ್ ಏನಪ್ಪ ಇಷ್ಟು ಲಕ್ಸುರಿಯಸ್ ಇದೆ ಗಾಡಿ. ಜಬರ್ದಸ್ತ್ ಗಾಡಿ ಸರ್ ಇದು. ಫೋರ್ಡ್ ಇಕೋ ಸ್ಪೋರ್ಟ್ಸ್ ಓಡ್ಸಕ್ಕೆ ಒಂದು ಲಕ್ಸುರಿಯಸ್ ಸೆಗ್ಮೆಂಟ್ ಒಳಗಡೆ ಫೋರ್ಡ್ ಒಳಗಡೆ ಮಾಡಿರೋದು ಗಾಡಿ ಇಕೋ ಸ್ಪೋರ್ಟ್ಸ್. 160 ನಲ್ಲಿನೂ ವೈಬ್ರೇಷನ್ ಆಗಲ್ಲ. ತುಂಬಾ ಗಟ್ಟಿ ಗಾಡಿ ಇದು. ಅಷ್ಟು ಗಟ್ಟಿ ಗಾಡಿ ಇದು. 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ. ಇಷ್ಟು ಲಕ್ಸುರಿಯಸ್ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 4.5 ಲಕ್ಷಗೆ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕೊಡ್ಬಿಡ್ತೀವಿ ಸರ್. ಓಕೆ, 4,50,000, 4,50,000. ನೆಕ್ಸ್ಟ್ ಸರ್ ಹೋಂಡಾ ಸಿಟಿ. ಹೋಂಡಾ ಅಮೇಜ್ ಸರ್. ಹೋಂಡಾ ಅಮೇಜ್. ಹೋಂಡಾ ಅಮೇಜ್ 2018 ಮಾಡಲ್ ಡೀಸೆಲ್ ಗಾಡಿ. ಇದೂ 25 ಮೈಲೇಜ್ ಬರುತ್ತೆ. ಇದರಲ್ಲಿ ನಿಮಗೆ 4.0 ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಎಲ್ಲ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಈ ಗಾಡಿ 2018 ಮಾಡಲ್ ಗಾಡಿ. ಡೈರೆಕ್ಟ್ ನಿಮ್ಮ ಇಷ್ಕರಿಗೆ ಹೋಗಿ ಸರ್ 5,75,000 ಕೊಡ್ಬಿಡ್ತೀವಿ ಸರ್. 4,75,000ಗೆ ಯಾರು ಕೊಡೋದೇ ಸಾಧ್ಯನೇ ಇಲ್ಲ ಸರ್. 4,75,000ಗೆ ಅದು 18 ಮಾಡಲ್ ಡೀಸೆಲ್ ಗಾಡಿ, 25 ಮೈಲೇಜ್ ಬರುವ ಅಮೇಜ್ ನಾನು ಕೊಡ್ತೀನಿ, ಬನ್ನಿ ಸರ್. ಓಕೆ, ನೆಕ್ಸ್ಟ್ ಸರ್ ಇದು ಈ ಗಾಡಿ ಬಗ್ಗೆ ಡೀಟೇಲ್ ಸರ್. ಹೋಂಡಾ ಸಿಟಿ ಎಸ್ ವೇರಿಯಂಟ್, K03 ರಿಜಿಸ್ಟರ್ಡ್ ವೆಹಿಕಲ್ ಸರ್. ಹೋಂಡಾ ಸಿಟಿ 2009 ಮಾಡಲ್ ಪೆಟ್ರೋಲ್ ವೇರಿಯಂಟ್, SMT ವೇರಿಯಂಟ್. ಎಲ್ಲ ಡ್ಯೂಯಲ್ ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಹೋಗಿ ಸರ್ ಡೈರೆಕ್ಟ್ 280 ಕೊಡ್ತೀನಿ. ಹೋಂಡಾ ಸಿಟಿ ನ್ಯೂ ಶೇಪ್ ಯಾರು ಕೊಡಲ್ಲ, 280 ಕೊಡ್ತೀನಿ ಸರ್. ಓಕೆ, 2,80,000ಕ್ಕೆ ನಿಮಗೆ ನ್ಯೂ ಶೇಪ್ ಹೋಂಡಾ ಸಿಟಿ. ನೆಕ್ಸ್ಟ್ ಸರ್ ಆ ಕಡೆದು ಬೆನ್ಸ್ ಬೇಕಾ ಗುರು? ಬೆನ್ಸ್ ಬೇಕಾ? ಬನ್ನಿ, ಬೆನ್ಸು ಕೂಡ ಇರೋ ಹತ್ರ ಇರುತ್ತೆ. ಅದು ಕೂಡ ಕಡಿಮೆ ಪ್ರೈಸ್ ಅಲ್ಲಿ. ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಡೀಟೇಲ್ ಹೇಳಿ ಸರ್. ಇದು ಮರ್ಸಿಡೀಸ್ ಬೆನ್ಸ್. ಇದರಲ್ಲಿ 14 ಹೇರ್ ಬ್ಯಾಗ್ಸ್ ಬರುತ್ತೆ. ಓಕೆ, 14 ಹೇರ್ ಬ್ಯಾಗ್ಸ್ ಬರುತ್ತೆ. ಎಲ್ಲೆಲ್ಲಿ ಹೇರ್ ಬ್ಯಾಗ್ ಬರುತ್ತೆ ಕಂಪ್ನಿ ಅವ್ರಿಗೇನೆ ಗೊತ್ತಿಲ್ಲ ಇರ್ಬೋದು. ಅಷ್ಟು ಹೇರ್ ಬ್ಯಾಗ್, ಅಷ್ಟು ಸೇಫ್ಟಿ ಮಾಡೋದಾರ. ಪೆನಾರಾಮಿಕ್ ಸನ್ರೂಫ್ ಬರುತ್ತೆ ಮೇಲ್ಗಡೆ ತೋರಿಸಿ. ಫುಲ್ ರೂಫೇ ಸನ್ರೂಫ್ ಅದು ಸರ್. ಪೆನಾರಾಮಿಕ್ ಸನ್ರೂಫ್ ಅಂದ್ರೆ ಎಲ್ಲ ಫೀಚರ್ಸ್ ಸಮೇತ. ಇದು ಫೀಚರ್ ಹೇಳಕ್ಕೆ ನಿಂತ್ಕೊಂಡ್ರೆ ನಾನು 3 ಅವರ್ ಬೇಕು. ಅದಕ್ಕೆ ಮುಂದೆ ಡೈರೆಕ್ಟ್ ಆಗಿ ಬಂದ್ಬಿಟ್ರೆ ನಾನು ಪೂರ್ತಿ ಫೀಚರ್ಸ್ ಸಮೇತ ಹೇಳ್ಬಿಡ್ತೀನಿ. ಇಷ್ಟು ಲಕ್ಸುರಿಯಸ್ ಗಾಡಿ. B ಕ್ಲಾಸ್ ಗಾಡಿ 200. ಈ ಗಾಡಿ ಮಾರ್ಕೆಟ್ನಲ್ಲಿ 15-14 ಲಕ್ಷದಿಂದ ಕಮ್ಮಿ ಇಲ್ಲ. ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್, ಒಂದೇ ಒಂದು ಪ್ರೈಸ್ 10.5 ಲಕ್ಷಕ್ಕೆ ಕೊಡ್ಬಿಡ್ತೀವಿ ಸರ್. ಓಕೆ, 10,50,000, 10,50,000ಕ್ಕೆ ನಿಮಗೆ ಬೆನ್ ಸಿಗುತ್ತೆ. ಅದು ಕೂಡ ನೀವು ಬೇರೆ ಕಡೆ ಕಂಪೇರ್ ಮಾಡಿ ನೋಡಿ. ನಿಮಗೆ ವರ್ತ್ ಅಂತ ಅನ್ಸಿದ್ರೆ ಖಂಡಿತವಾಗಿ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಬನ್ನಿ, ಇನ್ನೊಂದು 2-3 ಗಾಡಿ ಇದೆ, ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ಬಿಡ್ತೀವಿ. XUV 500 ನೀವು ನೋಡ್ತಾ ಇರ್ಬೋದು. K34 ರಿಜಿಸ್ಟರ್ಡ್ ವೆಹಿಕಲ್. ಅಲೋವಿಲ್ ಜೊತೆ ಬರುತ್ತೆ. ಆಲ್ಫಾ ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್, ABS ಎಲ್ಲಾನು ಇರುವಂತ ಗಾಡಿ. ಇದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಮೈಲೇಜ್ ಎಲ್ಲ 12, 13, 14 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ ಇದು W8 ಮಾಡಲ್ ಸರ್. ಇದು W8 ಮಾಡಲ್. ಇದು ನಿಮ್ಗೆ ಎಲ್ಲ ಗಾಡಿನಲ್ಲಿ ನಿಮ್ಗೆ 6 ಹೇರ್ ಬ್ಯಾಗ್ ಬರುತ್ತೆ. W8 ಅಲ್ಲ, W8 ಅಂದ್ರೆ 8 ಹೇರ್ ಬ್ಯಾಗ್ ಬರುತ್ತೆ. ಸಾರಿ, 8 ಹೇರ್ ಬ್ಯಾಗ್ ಬರುತ್ತೆ. 8 ಗಾಲಿ ಚೀಲ ಇರುತ್ತೆ. ಟೋಟಲ್ 8 ಹೇರ್ ಬ್ಯಾಗ್ ಬರುತ್ತೆ ಸರ್. ಡ್ಯಾಶ್ ಬೋರ್ಡ್ ನಲ್ಲಿ 2, ಸೀಟ್ ನಲ್ಲಿ 2, ಪಿಲ್ಲರ್ ನಲ್ಲಿ 2, 8 ಹೇರ್ ಬ್ಯಾಗ್ ಬರುತ್ತೆ. ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್. 4.0 ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಪೂರ್ತಿ ಫೀಚರ್ಸ್ ಸಮೇತ ಇದು ಗಾಡಿ. XUV 500 2012 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಅದೂನು ಈ ಗಾಡಿ ನಿಮಿಷ್ಕರಿಗೆ 12 ಮಾಡಲ್ ಗಾಡಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? 5,50,000 ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ ಕೊಡ್ಬಿಡ್ತೀನಿ ಸರ್. ಯಾರು ಕೊಡಲ್ಲ ಸರ್ ಮಾರ್ಕೆಟ್ನಲ್ಲಿ. 5.5 ಲಕ್ಷಕ್ಕೆ XUV 500 ನಾನು ಕೊಡ್ತೀನಿ, ಬನ್ನಿ. ಓಕೆ, 5.5 ಲಕ್ಷಕ್ಕೆ ನಿಮ್ಗೆ XUV 500 ಸಿಗುತ್ತೆ. ಮಚ್ಚಿ ಗಾಡಿ ಎಲ್ಲ ತೋರಿಸ್ಬಿಡೋ ಮಚ್ಚಿ. ಗಾಡಿ ಶೋರೂಮ್ ಎಲ್ಲಿದೆ ಅಂತ ಕೇಳ್ತೀರಾ? ಸೊ ಬನ್ನಿ, ಗಾಡಿ ಶೋರೂಮ್ ಇದು ಇರೋದು ಬಂದು ಆಲ್ಫಾ ಕಾರ್ಸ್. ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಸರ್. ಅಡ್ರೆಸ್ ಹೇಳ್ಬಿಡಿ ಸರ್. ಆಲ್ಫಾ ಕಾರ್ಸ್ ಎಲ್ಲರಿಗೆ ಗೊತ್ತಿರ್ಬೋದು. ನನ್ನ ಫೇಸ್ ನೋಡ್ಕೊಂಡೆ ಬಿಡುತ್ತೆ. ಯಾಕಂದ್ರೆ 99% ಈ ವಿಡಿಯೋನಲ್ಲಿ ನಾನೇ ಬರ್ತೀನಿ ಆಲ್ಫಾ ಕಾರ್ಸ್ ನಲ್ಲಿ. ಆಮೇಲೆ ಅಡ್ರೆಸ್ ಚೇಂಜ್ ಆಗಿದೆ.
ಬನ್ನಘಟ್ಟ ರೋಡ್ ಜಯದೇವಾಯಿಂದ ಸ್ವಲ್ಪ ಸ್ಟ್ರೈಟ್ ಬಂದ ಅರ್ಕೆರೆ ಗೇಟ್ ಲೆಫ್ಟ್ ತಗೊಂಡ್ ಬಂದ್ರೆ ಇಲ್ಲ RNS ದೊಡ್ಡ ಶೋರೂಮ್ ಇದೆ ಮಾರುತಿದ್ದು ಹೈದರಾಬಾದ್ ಬಿರಿಯಾನಿ ಪಕ್ಕನೇ ಅಲ್ಫಾ ಕಾರ್ಸ್ ಇರೋದು. ಆ ತರ ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ಇವ್ರು ಸಬ್ಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾರೆ. ಹಂಗೇನು ಗೊತ್ತಾಗಿಲ್ಲ ಸೊ ವಾಟ್ಸಪ್ ನಲ್ಲಿ ಹಾಕಿ ಅಂದ್ರೆ ಅದನ್ನು ವಾಟ್ಸಪ್ ನಲ್ಲಿ ಹಾಕ್ತೀರಿ. ಬನ್ನಿ ಲೊಕೇಟ್ ಮಾಡ್ಕೊಂಡು ಬಂದ್ಬಿಡಿ, ಏನಿದೆ ಮಾಡ್ಕೊಡ್ಬಿಡೋಣ. ಓಕೆ, ನಿಮ್ಗೆ ಇದ್ರಲ್ಲಿ ಕಮಿಷನ್ ಇರಲ್ಲ, RTO ಚಾರ್ಜಸ್ ಇರಲ್ಲ. ನೀವು ಲೋನಲ್ಲಿ ಹೋದಾಗ ಬ್ಯಾಂಕ್ ಅವರೇ ಮಾಡ್ಕೊಡ್ತಾರೆ. ಇಲ್ಲ ನೀವೇನಾದ್ರೂ ಇಲ್ಲ ಗಾಡಿ ರೆಡಿ ಕ್ಯಾಶಲ್ಲಿ ತೊಗೊಂಡಾಗ ನಿಮ್ಗೆ RTO ಚಾರ್ಜಸ್ ಆಗಲಿ ಮತ್ತು ಡೀಲರ್ ಕಮಿಷನ್ ಅಂತ ಏನು 2% ಬೇರೆ ಕಡೆ ಚಾರ್ಜಸ್ ಇರುತ್ತೆ ಅದು ಕೂಡ ಇರೋದಿಲ್ಲ. ಯಾಕಂದರೆ ಗಾಡಿ ಎಲ್ಲ ಇವ್ರದೇ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಅದು ಕೂಡ ನಿಮಗೆ ಉಳಿಯುತ್ತೆ. ಗಾಡಿಗಳಿಗೆ ವಾರಂಟಿ ಕೂಡ ಇರುತ್ತೆ. 1 year ಅಲ್ಲ ಸರ್? 1 year ವಾರಂಟಿ. ಓಕೆ, 1 year ಇಂಜಿನ್ ಬಾಕ್ಸ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೂಡ ಇರುತ್ತೆ. ವಾರಂಟಿ ತಗೊಂಡ್ಬೇಕಂದ್ರೆ ಅದು ಚಾರ್ಜಸ್ ಇರುತ್ತೆ ಸರ್, ಎಕ್ಸ್ಟ್ರಾ ಪ್ಯಾಕೇಜಸ್ ಇರುತ್ತೆ. ಅದು ಪ್ಯಾಕೇಜ್ ಮೇಲೆ ಡಿಪೆಂಡ್ ಆಗುತ್ತೆ. 5000 ಇಂದ ಪ್ಯಾಕೇಜ್ ಶುರು ಆಗುತ್ತೆ. ಓಕೆ, 5000 ಇಂದ ಪ್ಯಾಕೇಜ್ ಸ್ಟಾರ್ಟ್ ಆಗಿರುತ್ತೆ. ಪ್ರತಿಯೊಂದು ಕಾರು ಕೂಡ ಇನ್ಸ್ಪೆಕ್ಷನ್ ಆಗಿರುತ್ತೆ. ಅಂದ್ರೆ ಪ್ರತಿಯೊಂದು ಕೂಡ ಪರೀಕ್ಷೆಗಳನ್ನ ನಡೆಸಿ ನಿಮಗೆ ವಾರಂಟಿ ಕೊಡುವಂಥದ್ದು. ಎಲ್ಲಾನು ಕೂಡ ವಾರಂಟಿಗೆ ಅರ್ಹವಾದಂಥ ಕಾರುಗಳಂತಾನೆ ಹೇಳ್ಬೋದು. ಅಂದ್ರೆ ಎಲ್ಲಾನು ಕೂಡ ವಾರಂಟಿ ಎಲಿಜಿಬಲ್ ಕಾರ್ಸ್ ಆಗೇ ಇರುತ್ತೆ. ಬನ್ನಿ ಒಂದ್ಸಲ ಟೆಸ್ಟ್ ರೈಡ್ ನೋಡ್ರೆ ನಿಮಗೆ ಕಾರ್ ಖುಷಿ ಆಯ್ತು ಅಂದ್ರೆ ಖಂಡಿತವಾಗಿ ನೀವು ಪ್ರೊಸೀಡ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇವರು ಆಲ್ರೆಡಿ ಎಲ್ಲ ಗಾಡಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನೇನಾದ್ರು ಹೇಳ್ಬೇಕಾ ಸರ್ ನೀವು? ಏನಿಲ್ಲ ಸರ್. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗಿರೋದನ್ನ ನಾನು ಭಾವಿಸ್ತೀನಿ. ಪ್ರೀತಿಯ ಬಂಧುಗಳೇ, ಮತ್ತೆ ಸಿಗೋಣ ಬೇರೊಂದು ಶೋರೂಮ್ ಬೇರೊಂದು ಸ್ಟಾಕ್ಗಳ ಜೊತೆ. ಅಲ್ಲಿಯವರು ಕೂಡ ಟೇಕ್ ಕೇರ್. ಧನ್ಯವಾದಗಳು ಸರ್ ಎಲ್ಲ ಡೀಟೇಲ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಮತ್ತೆ ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.